ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ ಪಾರ್ಟ್ 3 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕಾನ್ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಈ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಇತ್ತೀಚೆಗೆ ಲಿಂಗ್ಗೆ ಅವ್ರ ಅಮ್ಮ ನೆನಪು ಜಾಸ್ತಿನೇ ಬರ್ತಾ ಇರೋದ್ರಿಂದ ತುಂಬಾನೇ ಡಲ್ ಆಗಿ ಸುತ್ತಾ ಇರ್ತಾನೆ. ಇದನ್ನ ಜಿಯವರಪ್ಪ ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಲಿಂಗ ಅವರಪ್ಪ ಹತ್ರ ಕೂಡ ಮಾತಾಡಿರ್ತಾರೆ. ಇವತ್ತು ಹಂಗೆ ನೈಟ್ ಹಂಗೆ ಟೆರಸ್ ಮೇಲೆ ಕುತ್ಕೊಂಡು ಒಬ್ನೇ ಹಂಗೆ ಆಕಾಶನ ನೋಡ್ಕೊಂಡು ಕೂತಿರ್ತಾನೆ. ಆ ಟೈಮ್ ಅಲ್ಲಿ ಜಾಂಗು ಮತ್ತೆ ಜಿಯಾ ಇಬ್ರು ಸ್ವಲ್ಪ ಸ್ನಾಕ್ಸ್ ಜ್ಯೂಸು ಅಂತದನ್ನೆಲ್ಲ ಮತ್ತೆ ಬ್ಲಾಂಕೆಟ್ ಎಲ್ಲ ಎತ್ಕೊಂಡ್ ಬಂದು ಇವ್ರನ್ನ ಜಾಯಿನ್ ಮಾಡ್ಕೊಳ್ತಾರೆ. ಜಿಯಾ ಅಂತೂ ಬಂದಿದ ತಕ್ಷಣ ಅವ್ನಿಗೆ ಬ್ಲಾಂಕೆಟ್ ಎಲ್ಲ ಒದಿಸ್ಬಿಟ್ಟು ತುಂಬಾ ಚಳಿ ಆಗ್ತಿದೆ ಕಣೋ ಕುತ್ಕೊಳ್ಳೋ ಅಂತ ಹೇಳಿ ಅದನ್ನೆಲ್ಲ ಕೂರ್ಸ್ಬಿಟ್ಟು ಎಲ್ಲರಲ್ಲೇ ಕುತ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ಆಕಾಶನ ನೋಡ್ತಾ ಇರ್ತಾರೆ. ಯಾಕಂದ್ರೆ ಇವತ್ತು ಬಂದು ಶೂಟಿಂಗ್ ಸ್ಟಾರ್ಸ್ ಬರುತ್ತೆ ಅಂತ ಹೇಳಿರ್ತಾರೆ. ಅದನ್ನ ನೋಡ್ಬೇಕಂತಾನೆ ಇವ್ರು ಬಂದಿರೋದು. ಇವಾಗವರೆಗೂ ಜಿಯಾ ಒಂದ್ಸತಿನೂ ನೋಡಿಲ್ಲ, ನಾನ್ ನೋಡ್ಬೇಕು ಅಂತ ಹೇಳಿರೋದ್ರಿಂದ ಇವರೆಲ್ಲ ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಲೇಟ್ ನೈಟ್ ಆಗಿರೋದ್ರಿಂದ ಜಿಯಾಗೆ ನಿದ್ದೆ ಬಂದು ಪಾಪ ಹಂಗೆ ಮಲಗ್ ಬಿಡ್ತಾಳೆ. ಆದ್ರೆ ಲಿಂಗು ಮತ್ತೆ ಜಾಂಗ್ ಮಾತ್ರ ಮಾತಾಡ್ಕೊಳ್ತಾ ಇರ್ತಾರೆ. ಜಾಂಗ್ ಕೇಳ್ತಾನೆ, ಹೌದು ನಿಮ್ಮಮ್ಮ ಇಷ್ಟು ವರ್ಷ ಆದ್ಮೇಲೆ ಬಂದು ನಿನ್ನ ನೋಡ್ಕೊಂಡು ಹೋದ್ರಲ್ವಾ, ನಿನ್ಗೆ ಯಾವ ತರ ಫೀಲ್ ಆಯ್ತು ಅಂತ ಕೇಳಿದಾಗ ಲಿಂಗ್ ಹೇಳ್ತಾನೆ, ಅದು ಹೆಂಗೆ ಅಂತ ಹೇಳಕ್ ಆಗಲ್ಲ, ಆದ್ರೆ ನನ್ಗಂತೂ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಹಂಗೆ ಬ್ಲಾಂಕ್ ಆಗಿತ್ತು. ಆದ್ರೆ ಅವ್ರು ಮಾತ್ರ ಅವ್ರ ಲೈಫ್ ಅಲ್ಲಿ ತುಂಬಾ ಹ್ಯಾಪಿ ಆಗಿದ್ದಾರೆ ಅಂತ ಗೊತ್ತಾಯ್ತು ಅವ್ರು ಮಾತಾಡೋ ರೀತಿಯಲ್ಲಿ ಅಂತ ಹೇಳ್ತಾನೆ. ಜಾಂಗ್ ಕೂಡ ಹಂಗೆ ನೋಡ್ತಾ ಇರೋದ್ರ ನೋಡ್ಬಿಟ್ಟು ಲಿಂಗ್ ಕೇಳ್ತಾನೆ, ಸರಿ ಕಣೋ ನೀನು ರೆಡಿಯಾಗೇ ಇರು, ಯಾವಾಗ ಬೇಕಾಗಿದ್ರು ನೀವು ಅಮ್ಮ ಬರ್ಬೋದು, ನಿನ್ನ ಕರ್ಕೊಂಡು ಹೋಗ್ಬೋದು ಅಂದಾಗ ಜಾಂಗ್ಗೆ ಕೋಪ ಬಂದ್ಬಿಡತ್ತೆ. ನಾನೇನ್ ಗೊಂಬೆನ ಅಂಗಡಿಯಲ್ಲಿ ಇಟ್ಟಿರೋ ಗೊಂಬೆ ಅಂತ ಅನ್ಕೊಂಡಿದ್ಯಾ, ಅವ್ರು ಯಾವಾಗಾದ್ರೂ ಬಂದು ಎತ್ಕೊಂಡು ಹೋಗುತ್ತೀಗ, ನನ್ಗದೆಲ್ಲ ಇಷ್ಟ ಆಗಲ್ಲ. ಆದ್ರೆ ನಾವಮ್ಮ ಬಂದ್ರೆ ಅಪ್ಪ ಕೊಟ್ಟಿರೋ ದುಡ್ಡನ್ನ ಮಾತ್ರ ತಗೋಬೇಕು ಅಂತ ನನ್ಗಿದೆ, ಫಸ್ಟ್ ಅದನ್ನ ಈಸ್ಕೊಟ್ಬಿಡ್ಬೇಕು ಅಪ್ಪಗೆ ಅಂತ ಹೇಳ್ತಾನೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಆಕಾಶದಲ್ಲಿ ಕೂಡ ಶೂಟಿಂಗ್ ಸ್ಟಾರ್ಸ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದ್ರ ನೋಡಿದ ತಕ್ಷಣ ಜಿಯಾನ ಎಬ್ಬಿಸ್ತಾರೆ. ಜಿಯಾ ಎದ್ದೇಳು, ಶೂಟಿಂಗ್ ಸ್ಟಾರ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ ತಕ್ಷಣ ಅವಳು ತುಂಬಾ ಎಕ್ಸೈಟ್ ಆಗಿ ಎದ್ ನಿಂತ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಇದು ಅಮ್ಮ ನಾನೇ ಜಿಯಾ ಇಲ್ಲಿದೀನಿ ನೋಡಿ ಅಂತ ಹೇಳಿ ಕೈ ಆಡಿಸ್ತಾ ಇರ್ತಾಳೆ. ಅದು ಅವಳ ನಂಬಿಕೆ. ಈ ಕಡೆ ಜಾಂಗ್ ನ ನೋಡ್ಸಿದ್ರೆ ಈ ತರ ಶೂಟಿಂಗ್ ಸ್ಟಾರ್ಸ್ ಬಂದಾಗ ಏನಾದ್ರೂ ಬೇಡ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಹೇಳಿ ಅವ್ನು ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಲಿಂಗ್ ಮಾತ್ರ ಕ್ಯಾಶುವಲ್ ಆಗಿ ಕುತ್ಕೊಂಡು ಅದನ್ನ ನೋಡ್ತಾ ಇರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ನೆಕ್ಸ್ಟ್ ಡೇ ಈವ್ನಿಂಗ್ ಹೀರೋ ಅವ್ರ ಅಮ್ಮ ಇರ್ತಾರಲ್ಲ, ಅವ್ರು ಬಂದು ಅವ್ರ ಮಗಳನ್ನ ಹೆಂಗಾದ್ರೂ ಮಾಡಿ ಇವಳನ್ನ ಯೂಸ್ ಮಾಡ್ಕೊಂಡೆ ಹೀರೋ ಜೊತೆ ಒಂದಾಗ್ಬಿಡ್ಬೇಕು, ಹೀರೋನ ಇವನ್ ಕಡೆ ಎಳ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಅವಳನ್ನ ಅವರ ಅಪ್ಪ ಅವ್ರ ರೆಸ್ಟೋರೆಂಟ್ ಗೆ ಎಳ್ಕೊಂಡ್ ಹೋಗ್ತಾ ಇರ್ತಾರೆ. ಆದ್ರೆ ಹುಡ್ಗಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಅಮ್ಮ ನಾನ್ ಬರಲ್ಲ ಅಮ್ಮ, ಅಣ್ಣ ನನ್ ಜೊತೆ ಸರಿಯಾಗಿ ಮಾತಾಡೋದೇ ಇಲ್ಲ, ನನ್ಗೆ ತುಂಬಾ ಬೇಜಾರಾಗುತ್ತೆ, ಅಣ್ಣ ಯಾವಾಗ ನೋಡುದು ಜಿಯಾ ಜೊತೆನೆ ಚೆನ್ನಾಗಿ ಮಾತಾಡೋದು, ನಾನೇನ ಕಮ್ಮ ಸುಮ್ನೆ ಕರ್ಕೊಂಡ್ ಹೋಗ್ತೀರಾ, ನಾನ್ ಬರಲ್ಲ ಅಂತ ಹುಡ್ಗಿ ಹಠ ಮಾಡಿದ್ರೆ, ಆದ್ರೆ ಹೀರೋ ಅವ್ರ ಅಮ್ಮ ಮಾತ್ರ ಬಿಡಲ್ಲ, ಹೆಂಗಾದ್ರೂ ಮಾಡಿದ್ರೆ ಇವಳನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಗೆ ಬಲವಂತವಾಗಿ ಕರ್ಕೊಂಡು ಹೋಗ್ತಾರೆ. ಆತರ ಅವಳನ್ನ ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋದ್ಮೇಲೆನೂ ಅಷ್ಟೇ ಲಿಂಗ್ ಬಂದ ಹುಡುಗಿನ ಅಷ್ಟೊಂದು ಕೇರ್ ಮಾಡೋ ಇಲ್ಲ. ಅವ್ನ್ ಪಾಡ್ಗ ಅವ್ನ್ ಕುತ್ಕೊಂಡು ಅವ್ನ್ ಹೋಮ್ ವರ್ಕ್ ನ ಅವ್ನ್ ಮಾಡ್ತಾ ಇರ್ತಾನೆ. ಚಿಕ್ಕ ವಯಸ್ಸಿಂದ ಅವ್ನ್ ಹೆಂಗಿದ್ನೋ ಇವಾಗ ಹಂಗೆ ಇದನ್ನ ಅಷ್ಟಾಗಿ ಏನು ಮಾತಾಡೋದಿಲ್ಲ. ಅವ್ರ ಅಮ್ಮ ಕೂಡ ಹಿಂದ್ಗಡೆನೆ ಕೂತಿರ್ತಾರೆ, ಇವ್ನು ಏನ್ ಮಾಡ್ತಾನೋ ನೋಡೋಣ ಅಂತ. ಎದುರುಗಡೆ ಕೂಡ ಹುಡುಗಿ ಕುತ್ಕೊಂಡು ಅವಳ ಹೋಮ್ ವರ್ಕ್ ನ ಅವ್ಳು ಮಾಡಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಅವ್ನ್ಗೆ ಅರ್ಥ ಆಯ್ತು ಅವ್ಳು ಕಷ್ಟ ಪಡ್ತಾ ಇದ್ದಾಳೆ ಅಂತ. ಸರಿ ಆಯ್ತಿಲ್ ಬಾ ನಾನು ಹೇಳ್ಕೊಡ್ತೀನಿ ಬಾ ಅಂತ ಹುಡುಗಿನ ಅವ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಹುಡುಗಿಗೆ ಅದನ್ನೆಲ್ಲ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವ್ನ ಎಷ್ಟೇ ಹುಡುಗಿ ಹತ್ರ ಮಾತಾಡಬಾರ್ದು ಅಂತ ಅನ್ಕೊಂಡ್ರೆ ಕೂಡ ಅವ್ಳಿಗೆ ತುಂಬಾ ಕ್ಯೂಟ್ ಆಗಿ ಅಣ್ಣ ಅಂತ ಮಾತಾಡ್ತಾ ಇರೋದ್ರಿಂದ ಅವಳ ಹತ್ರ ತುಂಬಾ ಹಾರ್ಶ್ ಆಗಿ ನಡ್ಕೊಳಕ್ಕೂ ಆಗ್ತಾ ಇಲ್ಲ, ಅವಾಯ್ಡ್ ಮಾಡಕ್ಕೂ ಆಗ್ತಾ ಇಲ್ಲ. ಅವನನ್ನು ಮೀರಿ ಒಂದು ಪ್ರೀತಿ ಹುಡುಗಿ ಮೇಲೆ ಅವ್ನಿಗೆ ಬಂದೇ ಬರುತ್ತೆ. ಅಷ್ಟೆಲ್ಲ ಹುಡುಗಿಗೆ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಹುಡುಗಿ ಕತ್ತು ಮೇಲೆ ಒಂದು ಬರ್ತ್ ಮಾರ್ಕ್ ಇರೋದನ್ನ ಗಮನಿಸ್ತಾನೆ. ಹೀರೋಗೆ ಸ್ವಂತ ತಂಗಿ ಇದ್ಲಲ್ಲ, ತೀರ್ಕೊಂಡ್ಲಲ್ಲ, ಆ ಹುಡುಗಿ ಕತ್ತಲ್ಲಿ ಕೂಡ ಈ ತರ ಒಂದು ಮಾರ್ಕ್ ಇದ್ದಿರುತ್ತೆ. ಅದನ್ನ ನೋಡಿ ಹೀರೋ ಸಖತ್ ಶಾಕ್ ಆಗ್ತಾನೆ. ಸ್ವಲ್ಪ ಹೊತ್ತಲ್ಲೇ ಜಾಲಿಗೆ ಜಿಯಾ ಕೂಡ ಜಾಗಕ್ಕೆ ಬರ್ತಾಳೆ, ಫುಲ್ ಖುಷಿಯಾಗಿ ಬರ್ತಾಳೆ. ಆದ್ರೆ ಡೈನಿಂಗ್ ಟೇಬಲ್ ಹತ್ರ ಇವರಿಬ್ರು ಕುತ್ಕೊಂಡಿತ್ರ ಹೋಮ್ ವರ್ಕ್ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಸಖತ್ ಟೆನ್ಷನ್ ಆಗಿ ಒಂದ್ಸಲ ಚಿಕ್ಕ ಹುಡುಗಿನ ಬೈಕೊಂಡು ನಿಂತಿರ್ತಾಳೆ. ಹಿಂದ್ಗಡೆನೆ ಜಾಂಗು ಬಂದಿರ್ತಾನಲ್ಲ, ಇವಳಿತ್ರ ಗುರಾಯಿಸ್ಕೊಂಡು ನೋಡ್ತಾ ಇರೋದನ್ನ ನೋಡ್ಬಿಟ್ಟು ಈ ಲೂಸು ಮರ್ಯಾದಾಗ ಒಳಗಡೆ ಬಾ, ಹುಡುಗಿನ ನೋಡೋದನ್ನ ನೋಡಿದ್ರೆ ಎಲ್ಲೋ ಕಚ್ಬಿಡೋ ತರ ಇದೆಯಾ, ಫಸ್ಟ್ ಬಾ ಒಳಗಡೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಅವತ್ತು ಜಾಂಗದು ಬರ್ಡೇ ಇರುತ್ತೆ. ಆದ್ರೆ ಅದನ್ನ ಜಿಯಾ ಬಂದು ಮರ್ತೋಗ್ಬಿಟ್ಟಿರ್ತಾಳೆ. ಬಟ್ ಅವಳ ಫ್ರೆಂಡ್ ರಿಯಾ ಇರ್ತಾಳಲ್ಲ, ಅವಳು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾಳೆ. ಏ ಜಿಯಾ, ಇವತ್ತು ನಿಮ್ಮ ಅಣ್ಣ ಜಾಂಗ್ದು ಬರ್ಡೇ ಅಲ್ವಾ, ಅವ್ನ್ಗೇನ್ ಗಿಫ್ಟ್ ತಗೊಂಡಿದ್ಯಾ ಅಂತ ಕೇಳಿದಾಗ ಇವಾಗ ಅವಳಿಗೆ ನೆನಪು ಬರುತ್ತೆ, ಅಯ್ಯೋ ಹೌದಲ್ವಾ ನಮ್ಮ ಅಣ್ಣ ಬರ್ಡೇ ಮರ್ತೋಗ್ಬಿಟ್ಟೆ ಅಂತ ಲಿಂಗಿನ ಶಾಪ್ ಗೆ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿರೋ ಒಂದು ಗಿಫ್ಟ್ ನ ತಗೊಂಡು ಇಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಜಿಯಾ ಮುಖ ಒಂಥರ ಇಟ್ಕೊಂಡಿರೋದ್ ನೋಡ್ಬಿಟ್ಟು ಲಿಂಗ್ ಕೇಳ್ತಾನೆ, ಇವಾಗ ನೀನ್ ಇಸ್ಕೊಂಡಿರೋ ಗಿಫ್ಟ್ ಅವ್ನಿಗೆ ಇಷ್ಟ ಆಗತ್ತೆ ಬಿಡು, ನೀನ್ ಯಾಕ ಮೂತಿ ನಂಗೆ ಇಟ್ಕೊಂಡಿದ್ಯಾ ಅಂದಾಗ ಅವಳು ಅಂತಾಳೆ, ನಿನ್ಗೇನಪ್ಪ ನಾನ್ ಮೂತಿ ಹೆಂಗ್ ಇಟ್ಕೊಂಡಿದ್ರೆ ಏನು, ನಿನ್ ಬಗ್ಗೆ ಕೇರ್ ಮಾಡ್ಕೊಳಕ್ಕೆ ಇವಾಗ ತಂಗಿ ಅಂತ ಒಬ್ಳು ಬಂದಿದ್ದಾಳಲ್ಲ, ನೀನ್ ಅವಳ ಬಗ್ಗೆ ನೆನ್ಸ್ಕೊಂಡು ಖುಷಿ ಪಡು ಅಂದಾಗ ಲಿಂಗಿಗೆ ನಗು ಬಂದ್ಬಿಡತ್ತೆ. ಏನು ನಿನ್ಗ ಚಿಕ್ಕ ಹುಡುಗಿನ ನೋಡಿ ಜಲಸಾಗಿ ಫೀಲ್ ಆಗ್ತಾ ಇದೆಯಾ ಅಂದಾಗ ಇವಳು ಅಂತಾಳೆ, ನಾನೇನಕ್ ಜಲಸಾಗಿ ಫೀಲ್ ಆಗ್ಲಿ, ನನಗ್ ನಮ್ಮ ಅಣ್ಣ ಜಾಂಗ್ ಇದಾನಲ್ವಾ ಅದೇ ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡೋಗಕ್ಕೆ ನೋಡ್ತಾಳೆ. ಆದ್ರೆ ಹೀರೋ ಬಿಡ್ತಾ ಇಲ್ಲ, ಏ ಇರು ನಾನು ಬರ್ತೀನಿ ಅಂತ ಹಿಂದ್ಗಡೆನೆ ಓಡೋಗ್ತಾನೆ. ಇವಾಗ ಮನೆಗ್ ಬಂದ್ಮೇಲೆ ಜಾಂಗ್ ಬಂದು ಅವ್ನ್ ಪಾಡ್ಗ ಅವ್ನೇನೋ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಲಿಂಗ್ ಬಂದು ಹೇಳ್ತಾನೆ, ಏಯ್ ನಿಮ್ ಆಂಟಿ ಬಂದಿದ್ದಾರೆ ಕಣೋ, ಅವಾಗ ತರಕಾರಿ ಎಲ್ಲ ತಂದು ಕೊಡ್ತಾರೆ ಅಂತ ಹೇಳಿದ್ವಲ್ಲ, ಅವ್ರು ಬಂದಿದ್ದಾರೆ ಕಣೋ, ಈ ಕೆಲ್ಸ ನಿಂಗೆ ಬಿಡು, ನಾನ್ ಅಪ್ಪಗೆ ಹೆಲ್ಪ್ ಮಾಡ್ತೀನಿ, ನೀನ್ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡೋಗು ಅಂದಾಗ ಜಾಂಗ್ ಹೇಳ್ತಾನೆ, ಅಯ್ಯೋ ನನ್ಗೆ ಆಂಟಿ ಹತ್ರ ಏನ್ ಮಾತಾಡೋದಂತಾನೆ ಗೊತ್ತಿಲ್ಲ ಕಣೋ, ನೀನೇನಾದ್ರೂ 4 ಮಾತು ಮಾತಾಡ್ಬಿಟ್ಟು ಕಳ್ಸ್ಕೊಟ್ಬಿಡು ಅಂದಾಗ ಜಿ ಅವ್ರಪ್ಪ ಹೇಳ್ತಾರೆ, ಜಾಂಗ್ ಹಂಗೆಲ್ಲ ಮಾಡಬಾರ್ದು, ನಿನ್ ಬರ್ಡೇ ದಿನ ಆಂಟಿ ಬಂದಿದ್ದಾರೆ ಅಂತಂದ್ರೆ ಅವ್ರ ಹತ್ರ ಚೆನ್ನಾಗಿ ಮಾತಾಡ್ಬೇಕಲ್ವಾ, ಹೋಗಿ ಮಾತಾಡ್ಕೊಂಬ ಹೋಗು ಅಂದಾಗ ಅವ್ರಪ್ಪ ಮಾತಿಗೆ ಮರ್ಯಾದೆ ಕೊಟ್ಟು ಜಾಂಗ್ ಕೂಡ ಹೋಗ್ತಾನೆ. ಆತರ ಡೈನಿಂಗ್ ಟೇಬಲ್ ಹತ್ರ ಹೋದಾಗ ಜಿಯಾ ಬಂದು ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಏನೋ ತಿಂತಾ ಇರ್ತಾಳೆ, ಫುಲ್ ಆಗಿ ಗಲೀಜ್ ಮಾಡಿರ್ತಾಳೆ. ಅದನ್ನ ನೋಡ್ಬಿಟ್ಟು ಜಾಂಗ್ ಬೈತಾನೆ, ಏ ಜಿಯಾ ನಿಂಗೆ ಎಷ್ಟು ಸತಿ ಹೇಳೋದು ಡೈನಿಂಗ್ ಟೇಬಲ್ ಮೇಲೆ ಇತರ ಗಲೀಜ್ ಮಾಡಬೇಡ ಅಂತ, ನೋಡಿ ಹಿಂಗ್ ಗಲೀಜ್ ಮಾಡಿಟ್ಟಿದ್ಯಾ, ಚಿಕ್ಕ ಮಗು ತರ ಕೈಯೆಲ್ಲ ಆತರ
ಗಲೀಜ್ ಮಾಡ್ಕೊಂಡು ತಿಂತಾ ಇದೆಯಾ, ಹೋಗು ಫಸ್ಟ್ ಕೈ ತೊಳ್ಕೊಂಡ್ ಬಂದು ಟೇಬಲ್ ಮೇಲೆಲ್ಲ ಕ್ಲೀನ್ ಮಾಡು ಅಂತ ಬೈತಾನೆ. ಇದನ್ನೆಲ್ಲ ನೋಡ್ತಾ ಇರೋ ಆ ಜ್ಯಾಂಗ್ ಅವ್ರ ಆಂಟಿ ಬಂದು ಜ್ಯಾಂಗ್ ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನ್ಗೆ ಬೈತಾರೆ. ಏ ಜ್ಯಾಂಗ್, ಏನೋ ಮಾಡ್ತಾ ಇದೀಯಾ ನೀನ್ ಈ ಮನೇಲಿ ಫ್ರೀ ಆಗಿದ್ಯಾ, ನಿನ್ಗೆ ಅರ್ಥ ಆಗ್ತಾ ಇದೆಯಾ? ಲಿಂಗು ಮತ್ತೆ ನೀನು ಒಂದಲ್ಲ. ಲಿಂಗೋರಪ್ಪ ಜಿಯವರಪ್ಪಗೆ ಮಂತ್ಲಿ ದುಡ್ಡನ್ನ ಕೊಡ್ತಾ ಇದಾರೆ. ಅವ್ರು ಅವನ್ನ ಅಪ್ಪ ಅಂತ ಕರೆಯೋದು, ಅಷ್ಟು ಕ್ಲೋಸ್ ಆಗಿ ನಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಕಣೋ. ಆದ್ರೆ ನೀನ್ ಫ್ರೀ ಆಗಿದ್ಯಾ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿನಗ್ ಬಟ್ಟೆ ಬರೇನೋ ಅವರೇ ಕೊಡಿಸ್ತಾ ಇದಾರೆ, ಇಲ್ಲಿ ಉಳ್ಕೊಳ್ಳೋದು ಕೂಡ ಫ್ರೀ ಆಗಿ ಜಾಗ ಕೊಟ್ಟಿದ್ದಾರೆ, ಜೊತೆಗೆ ನಿನ್ ಫೀಸ್ ನ ಕೂಡ ಅವರೇ ಕಟ್ತಾ ಇದಾರೆ. ನೀನ್ ಇಲ್ಲಿ ಇದೆಯಾ ಅಂತಂದ್ರೆ ಒಂದ್ ಕೆಲ್ಸದೊಂದ್ ತರ ನಡ್ಕೊಳ್ಳೋದನ್ನ ಕಲಿ. ಮನೆ ಕೆಲಸ ಎಲ್ಲ ನೀನೇ ಮಾಡ್ಬೇಕು. ಆ ಡೈನಿಂಗ್ ಟೇಬಲ್ ನ ನೀನ್ ಕ್ಲೀನ್ ಮಾಡಿದ್ರೆ ಏನಾಗ್ಬಿಡ್ತೀಯಾ? ಏನಕ್ ಜಿಯಾಗ್ ಹೇಳೋದು? ಅಷ್ಟೆಲ್ಲ ಜಿಯಾನೇನೋ ಅಷ್ಟೊಂದು ಅಡ್ವಾಂಟೇಜ್ ಆಗಿ ಮಾತಾಡ್ತೀಯಾ, ಆತರ ಮಾತಾಡ್ಬೇಡ ಕಣ ಅಂತ ಇವನೇನೋ ಒಂದು ಕೆಲ್ಸದೋನ್ ತರ, ಈ ಮನೇಲಿ ಕೆಲ್ಸದೋನ್ ತರ ಇರೋ ತರ ಇವ್ರಮ್ಮ ಮಾತಾಡ್ತಾ ಇರೋದು. ಆಕ್ಚುಲಿ ಇವ್ರೇನ್ ತಪ್ಪಾದಾಗೆ ಹೇಳ್ತಾ ಇಲ್ಲ. ಜ್ಯಾಂಗ್ ಅವರಮ್ಮ ಬಂದು ಬಿಟ್ಬಿಟ್ಟು ಹೊಟ್ಟೋಗಿದಾರಲ್ವಾ, ಅವಾಗಿಂದ ಜಿಯೋ ಅವರಪ್ಪನೇ ಸಾಕ್ತಾ ಇರೋದು. ಒಂದಲ್ಲ ಒಂದಿನ ಎಲ್ಲಿ ನಾನೇ ನಿನ್ನ ಸಾಕಿದ್ದು, ನೀನ್ ಫ್ರೀ ಆಗಿದ್ಯಾ ಅನ್ನೋ ಮಾತು ಜಿಯಾ ಅವ್ರ ಅಪ್ಪ ಬಾಯಲ್ಲಿ ಬಂದ್ಬಿಡತ್ತೋ ಅಂತ ಹೇಳಿನೇ ಅವ್ರ ಪಾಪ ಜ್ಯಾಂಗ್ ಗಿತ್ರ ಒಂದು ಫೀಲಿಂಗ್ ನ ತರ್ತಾ ಇರೋದು. ಜ್ಯಾಂಗ್ ತುಂಬಾನೇ ಬೇಜಾರಾಗುತ್ತೆ. ಇದನ್ನ ಹೊರಗಡೆ ಇರೋ ಜಿಯಾ ಅವರಪ್ಪ ಕೂಡ ಕೇಳಿಸ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಅವ್ರು ಬೇಕಂತ ಬಂದ್ ಏನ್ ಕೇಳಿಸ್ಕೊಳ್ಳಲ್ಲ, ಕೇಕ್ ಕಟ್ ಮಾಡಕ್ಕೆ ಟೈಮ್ ಆಯ್ತು, ಜ್ಯಾಂಗ್ ನ ಕರೆಯೋಣ ಅಂತ ಅವ್ರು ಬರೋದು. ಅದನ್ನ ಕೇಳಿಸ್ಕೊಂಡು ಅವ್ರಿಗೂ ಬೇಜಾರಾಗ್ಬಿಟ್ಟು ಇದಕ್ ಮೇಲೆ ಮಾತಾಡಕ್ ಬಿಡಬಾರ್ದು ಅಂತ ಜ್ಯಾಂಗ್ ಬಾರೋ ಟೈಮ್ ಆಯ್ತು, ಕೇಕ್ ಕಟ್ ಮಾಡೋಣ ಅಂತ ಹೊರಗಡೆ ಕರೆದ್ ಬಿಡ್ತಾರೆ. ಆಮೇಲೆ ಕೇಕ್ ಕಟಿಂಗ್ ಎಲ್ಲ ಆದ್ಮೇಲೆ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಸಂತೋಷವಾಗಿ ಮಾತಾಡ್ಕೊಂಡು ತಿಂತಾ ಇರ್ತಾರೆ. ಯೂಶುವಲ್ ಆಗಿ ಇವ್ರು ಹಿಂಗೆ ತಾನೇ ನಗ್ನಗ್ತಾ ಮಾತಾಡ್ಕೊಂಡು ತಿಂತಾ ಇರ್ತಾರೆ. ಬಟ್ ಅವ್ರ ಆಂಟಿಗ್ ಮಾತ್ರ ಸೆಂಟ್ರಲ್ ಏನೋ ಆ ಕೆಲಸ ಈ ಕೆಲಸ ಮಾಡೋ ತರ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ನು ಮನೇಲಿ ಕೆಲಸ ಮಾಡ್ಕೊಂಡಿದ್ದಾನೆ ಅನ್ನೋ ತರ ತೋರ್ಸ್ಕೊಡ್ಬೇಕು ಅನ್ನೋ ತರ. ಏ ಅಲ್ಲೋಡು, ಅವ್ರ ತಟ್ಟೆನಲ್ಲಿ ಊಟ ಖಾಲಿಯಾಗಿದೆ ನೋಡು, ಅವ್ರಿಗೆ ಊಟ ಹಾಕು. ಅಲ್ಲೋಡೆಲ್ಲ ಅಪ್ಪ ಗ್ಲಾಸ್ ಅಲ್ಲಿ ಡ್ರಿಂಕ್ಸ್ ಖಾಲಿಯಾಗಿದೆ, ಡ್ರಿಂಕ್ಸ್ ಹಾಕು ಅಂತ ಹೇಳಿ ಅವ್ರ ಹತ್ರ ಒಂಥರ ಕೆಲಸ ಮಾಡ್ಸೋ ತರನೇ ಮಾಡ್ತಾ ಇರ್ತಾರೆ. ಅದು ಬಂದು ಜಿಯೋ ಅವ್ರ ಅಪ್ಪಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ, ಯಾಕೆ ಈ ಲೇಡಿ ಈ ತರ ಮಾಡ್ತಿದ್ದಾರೆ ಅಂತ. ಎಷ್ಟೇ ಆದ್ರೂ ನನ್ ಮಗ, ಸ್ವಂತ ಮಗ ತರನೇ ನಾನು ನೋಡ್ಕೊಂತಾ ಇದೀನಿ, ಬಟ್ ಯಾಕೆ ಇವ್ರು ಈ ತರ ಮಾಡ್ತಿದ್ದಾರೆ ಅಂತ. ಬಟ್ ಆ ಲೇಡಿ ಮನ್ಸಲ್ಲಿ ಇರೋದೇನು, ನಮ್ಮನೆ ಹುಡುಗ ಇನ್ನೊಬ್ರ ಮನೇಲಿ ಬಂದು ಫ್ರೀ ಆಗಿದ್ದಾನೆ, ಅವ್ನ್ ಎಷ್ಟೇ ಇದ್ರು ಔಟ್ ಸೈಡರ್ ಅನ್ನೋ ತರ ರಿಮೈಂಡ್ ಮಾಡೋ ತರನೇ ಮಾಡ್ತಾ ಇರ್ತಾರಲ್ವಾ. ಅದರಿಂದ ಜಿಯೋರಪ್ಪಗೆ ಸಕ್ಕ ಟೆನ್ಷನ್ ಆಗ್ಬಿಟ್ಟು ಅವ್ರು ಲಿಮಿಟ್ ಮೀರಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಕುಡಿದು ಫುಲ್ ಟೈಟ್ ಆಗ್ಬಿಡ್ತಾರೆ, ನಿಂತ್ಕೊಳ್ಳೋಕ್ ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ. ಆದ್ರೆ ಇಬ್ರು ಮಕ್ಕಳೇ ಹೋಗ್ಬಿಟ್ಟು ಅವ್ರನ್ನ ಹಿಡ್ಕೊಂಡು, ಡ್ಯಾಡಿ ಸಾಕ್ ಡ್ಯಾಡಿ, ಇಷ್ಟೊಂದು ಕುಡಿಬೇಡ ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡ್ತಾರೆ. ಜಿಯೋರಪ್ಪ ಕೇಳ್ತಾರೆ, ನೀವ್ ನನ್ ಮಕ್ಳು ಅಲ್ವಾ ಅಂತ. ಇವ್ರ ಅಂತಾರೆ, ಏನ್ ಡ್ಯಾಡಿ ಫುಲ್ ಆಗಿ ಕುಡಿದ್ಬಿಟ್ಟು ನಾವ್ ಮಕ್ಳು ಅನ್ನೋದನ್ನ ಕೂಡ ಮರ್ತೋಗ್ಬಿಟ್ರ ಅಂತ ಕೇಳಿದಾಗ ಜಿಯೋರಪ್ಪ ಹೇಳ್ತಾರೆ, ಈ ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ಲ ಕಣೋ, ನಮ್ಗೆಲ್ಲ ಒಂದೇ ಹೆಸರು ಇಲ್ಲ, ಇದ್ರೂನು ನೀನ್ ನನ್ ಫ್ಯಾಮಿಲಿನೇ ತಾನೆ, ನೀವೆಲ್ಲ ನನ್ ಫ್ಯಾಮಿಲಿನೇ ತಾನೆ ಅಂತ ಕೇಳಿದಾಗ ಲಿಂಗ ಅವರಪ್ಪ ಹೇಳ್ತಾರೆ, ಹೌದು ಕಣೋ, ಅವ್ರು ನಿನ್ ಮಕ್ಳೇ, ಅವ್ರು ನಿನ್ ಫ್ಯಾಮಿಲಿನೇ, ನೀನ್ ಯಾಕೋ ಇವಾಗ ಈ ತರ ಎಲ್ಲ ಕೇಳ್ತಾ ಇದೀಯ ಅಂದಾಗ ಜಿ ಅವರಪ್ಪ ಹೇಳ್ತಾರೆ, ನಿನ್ಗೇನೋ ಗೊತ್ತು ನಾನ್ ಯಾವ ತರ ಫೀಲ್ ಮಾಡ್ತಾ ಇದೀನಿ ಅಂತ. ಈ ತರ ಬಂಗಾರದಂತ ಮಕ್ಕಳು ನನಗ್ ಸಿಕ್ಕಿದ್ದಾರೆ. ಚಿಕ್ಕ ವಯಸ್ಸಿಂದ ಅವ್ರನ್ನ ಈ ಕೈಲೆ ಕಣೋ ಎತ್ತಿ ನಾನು ಬೆಳೆಸಿರೋದು. ಒಂದ್ಸತಿ ಕೂಡ ನಾನು ಅವ್ರನ್ನ ಒಂದ್ ಮಾತೆತ್ತಿ ಬೈದೋನಲ್ಲ, ಒಂದ್ ಏಟ್ ಕೂಡ ಆಗ್ತೋನಲ್ಲ. ನನ್ ಸ್ವಂತ ಮಕ್ಕಳ ತರ ನಾನ್ ಸಾಕಿದೀನಿ ಕಣೋ. ಆದ್ರೆ ಒಂದಲ್ಲ ಒಂದ್ ರೀತಿ ಅವ್ರ ನನ್ ಮಕ್ಕಳೆಲ್ಲ ಅನ್ನೋ ತರ ನೀವ್ ಯಾಕೆ ನನ್ನ ಹತ್ರ ನಡೆಸ್ತಾ ಇದೀರಾ? ಮೊನ್ನೆ ನೋಡಿದ್ರೆ ಲಿಂಗ ಅವ್ರ ಅಜ್ಜಿ ಲಿಂಗ್ ಹಾಕೊಂಡು ಹಂಗ್ ಹೊಡಿತಾ ಇದಾರೆ, ತಡಿಯಕ್ ಕೂಡ ನನ್ ಕೈಲಿ ಆಗ್ತಾ ಇಲ್ಲ. ಆ 2-3 ದಿನ ನನ್ ಮಗು ಈ ಲಿಂಗು ಎಷ್ಟು ಕಷ್ಟಪಟ್ಟ, ಎಷ್ಟು ನೋವು ತಿಂದ. ಅದ್ರ ನೋಡ್ ನಾನ್ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ನೀನ್ ಹೆತ್ತಿರೋ ಅಪ್ಪ ಅಂತ ಹೇಳ್ತೀಯ ಅಷ್ಟೇ ಕಣೋ, ಆದ್ರೆ ನಿನಗಿದ್ಲ ಆ ನೋವು, ನನ್ಗಷ್ಟು ನೋವಾಯ್ತು. ಯಾಕಂದ್ರೆ ಲಿಂಗ್ನ ನನ್ ಮಗ ತರ ನಾನ್ ನೋಡಿದೀನಿ ಕಣೋ. ಇದೋ ಇಲ್ಲಿದಾನಲ್ಲ ಜ್ಯಾಂಗ್ ಏನೋ ಬೇರೆಯವ್ರ ಮನೇಲಿ ಬಂದು ಇರೋ ತರ, ಅವನೇನೋ ಫ್ರೀಯಾಗಿ ಬಿಟ್ಬಿಟ್ಟಿರೋ ತರ ಎಲ್ಲರೂ ಮಾತಾಡ್ತಾರೆ. ಅವ್ನ್ ನನ್ ಮಗ ಕಣೋ, ಅವನೇನೋ ಈ ಮನೇಲಿ ಕೆಲಸ ಮಾಡ್ಕೊಂಡ್ ಬಿದ್ದಿರೋ ಅಂತರ, ರಾತ್ರಿ ಎಲ್ಲ ಹೋಗಿ ಬಟ್ಟೆ ಒಗಿತಾನೆ, ಮನೆ ಎಲ್ಲ ಕ್ಲೀನ್ ಮಾಡ್ತಾನೆ. ಈ ತರ ಎಲ್ಲ ಮಾಡ್ತಾ ಇದ್ರೆ ನಾನೇನೋ ಅವ್ರ ಅಪ್ಪ ಅಲ್ಲ, ನಾನೇನೋ ಅವ್ನಿಗೆ ಹಿಂಸೆ ಕೊಟ್ಟು ಮನೇಲಿ ಕೆಲಸ ಮಾಡ್ಸೋ ತರ ನನಗ್ ಫೀಲ್ ಆಗುತ್ತೆ ಕಣೋ. ಆದ್ರೆ ನಾನ್ ಯಾವತ್ತು ನನ್ ಮಕ್ಕಳನ್ನ ಹತ್ರ ಬೆಳೆಸಿಲ್ಲ. ಇವ್ರಿಬ್ರು ಕೂಡ ನನ್ ಮಕ್ಳೇ, ಇವರೆಲ್ಲ ನನ್ ಮಕ್ಳೇ ಅಂತ ಹೇಳಿ ತುಂಬಾನೇ ಎಮೋಷನಲ್ ಆಗಿ ಓವರ್ ಆಗಿ ಬೇರೆ ಕುಡ್ದಿರ್ತಾರಲ್ಲ, ಆಲ್ಮೋಸ್ಟ್ ವಾಮಿಟ್ ಮಾಡೋ ತರನೇ ಹೊರಟೋಗ್ತಾರೆ. ಆದ್ರೆ ಪಾಪ ಎಲ್ಲರೂ ಅವ್ರನ್ನ ಅಷ್ಟು ಕೇರಿಂಗ್ ಆಗಿ ನೋಡ್ಕೊಳ್ತಾರೆ. ದಡ ಬುಡ ಅಂತ ಅವ್ರನ್ನ ಬಾತ್ರೂಮ್ ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಜಿಯಾ ನೀರ್ ಎತ್ಕೊಂಡ್ ಬರ್ತಾಳೆ. ಆತರ ಅವ್ರಿಗೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಸೇಫ್ ಆಗಿ ಕರ್ಕೊಂಡೋಗಿ ಬೆಡ್ ಮೇಲೆ ಕೂಡ ಮಲಗಿಸ್ತಾರೆ. ಆಗ ಜಿಯಾ ಹೇಳ್ತಾಳೆ ಲಿಂಗ್ ಹತ್ರ, ಲಿಂಗ್ ನನಗೆ ನಿಮ್ ಫ್ಯಾಮಿಲಿ ಇರೋ ಲೇಡೀಸ್ ನ ನೋಡಿದ್ರೇನೆ ಆಗಲ್ಲ ಕಣೋ, ತುಂಬಾ ಓವರ್ ಆಗಿ ಮಾಡ್ತಾರೆ, ಅವರೆಲ್ಲ ನಮ್ಮ ಮನೆಗೆ ಬರೋದೇ ನನ್ಗೆ ಇಷ್ಟ ಇಲ್ಲ ಅಂದಾಗ ಲಿಂಗ್ ಹೇಳ್ತಾನೆ, ಜಿಯಾ ನಾವೆಲ್ಲ ಚಿಕ್ಕವರು ಹತ್ರ ಎಲ್ಲ ಮಾತಾಡ್ಬಾರ್ದು, ಅಪ್ಪ ಮಲಗಿದಾರೆ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅವಳನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಡ್ತಾನೆ. ಆ ಟೈಮಲ್ಲಿ ಜಿಯೋರಪ್ಪ ಲೈಟ್ ಆಗಿ ಕಂಡ್ಬಿಟ್ಟಿರ್ತಾರೆ. ಜೊತೆಗೆ ಅವರೊಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾರೆ. ಏನಂದ್ರೆ ಇದಕ್ಕೂ ಮುಂಚೆ ಜ್ಯಾಂಗ್ ಅವ್ರ ಅಮ್ಮ ಬಂದು ಜಿಯೋರ್ ಅಪ್ಪಗೆ ಕಾಲ್ ಮಾಡ್ಬಿಟ್ಟು, ಈ ತರ ನಮ್ಮ ಅಮ್ಮಗ್ ಮೈ ಹುಷಾರಿಲ್ಲ, ಜ್ಯಾಂಗ್ ನ ಸ್ವಲ್ಪ ನಿಮ್ ನೋಡ್ಕೊಳ್ತೀರಾ ಅಂತ ಹೇಳಿರ್ತಾರಲ್ಲ. ಆದ್ರೆ ಸ್ವಲ್ಪ ದಿನ ಜ್ಯಾಂಗ್ ಬಂದು ಜಿಯೋರ್ ಮನೇಲಿ ಇದ್ದಿರ್ತಾನೆ. ಆ ಟೈಮಲ್ಲಿ ಜಿಯಾ ಮತ್ತೆ ಜ್ಯಾಂಗ್ ತುಂಬಾನೇ ಕ್ಲೋಸ್ ಆಗಿರ್ತಾರೆ. ಆದ್ರೆ ಸ್ವಲ್ಪ ದಿನಕ್ಕೆ ಜ್ಯಾಂಗ್ ಅವ್ರ ಅಮ್ಮ ಬಂದು ಜ್ಯಾಂಗ್ ನ ಕರ್ಕೊಂಡು ಅವ್ರ ಊರಿಗೆ ಹೊರಟೋಗಿರ್ತಾರೆ. ಈಗ ಸದ್ಯಕ್ಕೆ ಅವನ ಊರಲ್ಲೇ ಇರೋದು. ಅವತ್ತಿಂದ ಇವಾಗವರೆಗೂ ಇವ್ರು ಕೂಡ ಹೋಗ್ಬಿಟ್ಟು ಜ್ಯಾಂಗ್ ನ ನೋಡಿರೋದಿಲ್ಲ. ಅಂದ್ರೆ ಜಿಯಾ ಅವ್ರ ಅಪ್ಪ ಅವರೆಲ್ಲ ಹೋಗಿ ನೋಡಿರೋದಿಲ್ಲ. ಅವತ್ತೊಂದ್ ದಿನ ಸಿರೆ ಮಗುಗೆ ಹೆಂಗಿದಾನೋ ಏನೋ, ಜ್ಯಾಂಗ್ ಹೆಂಗಿದಾನೋ ಏನೋ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಜಿಯಾನ ಮತ್ತೆ ಲಿಂಗ್ ನ ಇಬ್ಬರನ್ನು ಕರ್ಕೊಂಡು ಜಿಯಾ ಅವರಪ್ಪ ಬಂದು ಜ್ಯಾಂಗ್ ಅವರ ವಿಲೇಜ್ ಗೆ ಹೋಗಿರ್ತಾರೆ. ಅಲ್ಲಿ ನೋಡಿದ್ರೆ ಪಾಪ ಜ್ಯಾಂಗು ಯಾವ್ದೋ ಒಂದು ಕೊಳಕು ಬಟ್ಟೆನ ಹಾಕೊಂಡು ತುಂಬಾ ವೆಯ್ಟ್ ಆಗಿರೋ ಒಂದು ಐಟಮ್ ನ ಹಿಂದ್ಗಡೆ ಇಟ್ಕೊಂಡು ಒಂದು ಬುಟ್ಟಿನ ಇಟ್ಕೊಂಡು ಪಾಪ ತುಂಬಾನೇ ಟೈರ್ಡ್ ಆಗಿ ನಡ್ಕೊಂಡ್ ಬರ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಜಿಯಾ ಅವರಪ್ಪ ಮನ್ಸೆ ಒಡೆದೋಗ್ಬಿಡುತ್ತೆ. ಅಯ್ಯೋ ಏನ್ ನಿಮ್ ಮಗು ಈ ತರ ಇದೆ ಅಂತ. ಜ್ಯಾಂಗ್ ಏನಪ್ಪ ಏನಾಯ್ತು, ಯಾಕೆ ಈ ತರ ವೆಯ್ಟ್ ಎತ್ಕೊಂಡ್ ಬರ್ತಾ ಇದೆಯಾ ಅಂದಾಗ ಅವನಂತ ಇವ್ರನ್ನ ನೋಡಿದ ತಕ್ಷಣ ಅಪ್ಪ ಅಂತ ಹೇಳಿದ ತಕ್ಷಣ ಅಷ್ಟೇ ಜಿಯಾ ಅವರಪ್ಪಗಂತೂ ಮನ್ಸೆ ಕರ್ಗೋಗ್ಬಿಡುತ್ತೆ, ಮನ್ಸೆ ಒಡೆದೋಗ್ಬಿಡುತ್ತೆ. ಅಯ್ಯೋ ಪಾಪ ಮಗು ಅಂತ, ಕೊಡು ಏನಕ್ಕೆ ಅಷ್ಟೊಂದ್ ವೆಯ್ಟ್ ನ ಎತ್ಕೊಂಡ್ ಬರ್ತಾ ಇದೆಯಾ, ನಾನು ಎತ್ಕೊಂಡ್ ಬರ್ತೀನಿ ಅಂತ ಅವರೇ ಬುಟ್ಟಿನ ತಗೊಂಡು ಜ್ಯಾಂಗ್ ಅವ್ರ ಅಜ್ಜಿನ ಮಾತಾಡ್ಸಕ್ಕೆ ಅಂತ ಹೋಗ್ತಾರೆ. ಆದ್ರೆ ಜ್ಯಾಂಗ್ ಅವ್ರ ಅಜ್ಜಿ ಜಿಯಾ ಅವ್ರ ಅಪ್ಪ ಮುಖ ನೋಡಿದ ತಕ್ಷಣ ಜ್ಯಾಂಗ್ ಅವ್ರ ಅಮ್ಮ ಇನ್ನೂ ಬಂದಿಲ್ಲಪ್ಪ, ನೀನು ಏನಾದ್ರೂ ಮಾತಾಡೋಂಗಿದ್ರೆ ಜ್ಯಾಂಗ್ ಅವ್ರ ಅಮ್ಮ ಹತ್ರ ಮಾತಾಡ್ಕೊಪ್ಪ, ನನ್ಗೋದಕ್ಕೆಲ್ಲ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇವಾಗ ಏನಕ್ಕೆ ಈ ಲೇಡಿ ಸಂಬಂಧ ಇಲ್ಲದೆ ಮಾತಾಡ್ತಿದ್ದಾರೆ ಅಂತ ನೋಡಿದ್ರೆ ಜಿಯಾ ಅವ್ರ ಅಪ್ಪ
ಬಂದು ಝ್ಯಾಂಗ್ ಅವ್ರ ಅಮ್ಮಗೆ ತುಂಬಾ ಹೆವಿ ಅಮೌಂಟ್ ನ ಕೊಟ್ಟಿರ್ತಾರೆ, ಸಾಲ್ವಾಗ ಕೊಟ್ರ ಅಥವಾ ಏನಕ್ ಕೊಟ್ರು ಅಂತ ಗೊತ್ತಿಲ್ಲ. ಅದನ್ನ ರಿಟರ್ನ್ ಕೇಳಕ್ಕೆ ಇವ್ರು ಬಂದಿದ್ದಾರೆ ಅಂತ ಅನ್ಕೊಂಡು ಝ್ಯಾಂಗ್ ಅವ್ರ ಅಜ್ಜಿ ಹತ್ರ ಹೇಳ್ತಾ ಇರೋದು. ಆದ್ರೆ ಜಿ ಅವರಪ್ಪ ಹೇಳ್ತಾರೆ, ಅಮ್ಮ ಇಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾನು ದುಡ್ಡು ಕೇಳಕ್ಕೆ ಬಂದಿಲ್ಲ. ಏನಕ್ ಝ್ಯಾಂಗ್ ನ ನೀವು ಇನ್ನು ಸ್ಕೂಲ್ಗೆ ಸೇರ್ಸಿಲ್ಲ, ಏನಕ್ಕೆ ಇತರ ಕೆಲಸ ಮಾಡಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಝ್ಯಾಂಗ್ ಅವ್ರ ಅಜ್ಜಿ ಹೇಳ್ತಾರೆ, ಅಯ್ಯೋ ಹುಡುಗನ ಸ್ಕೂಲ್ಗೆ ಹಾಕೋಷ್ಟು ವ್ಯವಸ್ಥೆ ನನ್ನ ಹತ್ರ ಇಲ್ಲಪ್ಪ, ಅಷ್ಟು ದುಡ್ಡು ಕೂಡ ನನ್ನ ಹತ್ರ ಇಲ್ಲ, ಅದಕ್ಕೆ ಈ ತರ ಕೆಲಸ ಮಾಡಿಸ್ತಾ ಇದೀನಿ ಅಂತ ಹೇಳಿದಾಗ ಜಿ ಅವರಪ್ಪಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಮಗು ಏನಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ಅಂತ. ಹಂಗೆ ತಿರುಗಿ ನೋಡಿದಾಗ ಅಲ್ಲಿ ಲಿಂಗು, ಜಿಯಾ, ಝ್ಯಾಂಗು ಎಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಒಂದು ಕ್ಷಣ ಇವ್ರು ಯೋಚನೆ ಮಾಡಿಲ್ಲ, ಝ್ಯಾಂಗ್ ನ ದಯವಿಟ್ಟು ನನಗ್ ಕೊಟ್ಬಿಡಿ, ನಾನು ಅವನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ನಾನೇ ಓದಿಸ್ತೀನಿ ಅಂತ ಕೇಳಿರ್ತಾರೆ. ಅವತ್ತೇ ಝ್ಯಾಂಗ್ ನ ಇವ್ರ ಕೈಯಾರೆ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಮನೆಗೆ. ಅವಾಗಿಂದ ಝ್ಯಾಂಗ್ ನ ಬಂದು ಇವರೇ ನೋಡ್ಕೊಳ್ತಾ ಇರೋದು. ಅವಾಗಿಂದ ಸ್ವಂತ ಮಗ ತರನೇ ನೋಡ್ಕೊಂಡಿರ್ತಾರೆ. ಇದ್ರೂನು ಝ್ಯಾಂಗ್ ಇರತ್ತಲ್ಲ ಒಂದು ಫೀಲಿಂಗು, ನಾನು ಬೇರೆ ಮನೆಯಿಂದ ಬಂದಿರೋದು ಅಂತ. ಸೊ ಪಾಪ ಹುಡುಗ ನೈಟ್ ಅಲ್ಲಿ ಹೋಗಿ ಬಟ್ಟೆ ಒಗೆಯೋದು, ನೈಟ್ ಅಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡೋದು, ಆತರ ಕೆಲಸ ಎಲ್ಲ ಮಾಡ್ತಾನೆ. ಅವರಪ್ಪ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಕೂಡ ಇವ್ನು ಹೋಗ್ಬಿಟ್ಟು ಅವರಪ್ಪಗೆ ಹೆಲ್ಪ್ ಮಾಡೋದು, ಅಂದ್ರೆ ಟೇಬಲ್ ಎಲ್ಲ ಒರ್ಸೋ ಕೆಲಸ ಕೂಡ ಮಾಡ್ತಾನೆ. ಆ ಟೈಮ್ ಅಲ್ಲಿ ಇರೋ ಇಬ್ರು ಲೇಡೀಸ್ ಇವ್ರನ್ನ ನೋಡ್ಬಿಟ್ಟು ಹೇಳ್ತಾರೆ, ಏ ಝ್ಯಾಂಗ್ ನ್ಯಾಯವಾಗ ಟೇಬಲ್ ಎಲ್ಲ ಕ್ಲೀನ್ ಮಾಡೋ, ನೀನ್ ಅವ್ರ ಮನೇಲಿ ಫ್ರೀ ಆಗಿದ್ಯಾ ಅಂತ ಹೇಳ್ಬಿಟ್ಟು ನ್ಯಾಯವಾಗ ಟೇಬಲ್ ಒರ್ಸಿಲ್ಲ ಅಂತ ಹೇಳ್ಬಿಟ್ಟು ಜಿ ಅವರಪ್ಪ ನಿನ್ನ ಓಡಿಸ್ಬಿಟ್ಟಾರು ಅಂತ ಹೇಳಿ ಆ ಚಿಕ್ಕ ಹುಡುಗನ ಮನ್ಸಿಗೆ ನೋವಾಗೋ ತರನೇ ಮಾತಾಡ್ತಾರೆ. ಪಾಪ ಝ್ಯಾಂಗ್ ಆ ಟೈಮ್ ಅಲ್ಲಿ ತುಂಬಾನೇ ಹತ್ತಿರ್ತಾನೆ. ಇದನ್ನ ನೋಡ್ಬಿಟ್ಟು ಜಿ ಅವರಪ್ಪಗೆ ಟೆನ್ಷನ್ ಆಗ್ಬಿಡತ್ತೆ. ಆ ಲೇಡೀಸ್ ನ ಬೈತಾರೆ, ತಿಂದಿದ್ದಾಯ್ತಾ, ತಿಂದಿದ್ದಾದ್ಮೇಲೆ ಕೈ ತೊಳ್ಕೊಂಡ್ ಮರದಾಗ ಜಾಗನ ಖಾಲಿ ಮಾಡಿ, ಮಗು ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಬೈದ್ಬಿಟ್ಟು ಝ್ಯಾಂಗ್ ನ ಕರ್ಕೊಂಡೋಗಿ ಸಮಾಧಾನ ಮಾಡ್ತಾರೆ. ಝ್ಯಾಂಗ್ ಇದಕ್ಕೆಲ್ಲ ನೀನ್ ಬೇಜಾರ್ ಮಾಡ್ಕೋಬೇಡ ಕಣೋ, ಅವ್ರೇನೋ ಮಾತಾಡ್ಕೊಂಡು ಹೋಗ್ತಾರೆ, ಆದ್ರೆ ಯಾವತ್ತೂ ನಾನ್ ನಿನ್ ಕೈ ಬಿಡೋದಿಲ್ಲ, ನಾನು ಯಾವತ್ತಿಗೂ ನಿನ್ಗೆ ಅಪ್ಪನೇ, ನೀನ್ ನನ್ ಸ್ವಂತ ಮಗನೇ, ಓಕೆನಾ, ನಿನ್ ಹತ್ರ ಫೀಲಿಂಗ್ಸ್ ಎಲ್ಲ ನಿನ್ ಮನ್ಸಿಂದ ತೆಗೆದ್ ಬಿಡ್ಕಣೋ, ನೀನ್ ಯಾವತ್ತಿದ್ರು ನನ್ ಮಗನೇ ಅಂತ ಹೇಳಿ ಅವ್ನಿಗೆ ಸಮಾಧಾನ ಮಾಡಿರ್ತಾರೆ. ಇವಾಗ ಇನ್ನೊಂದ್ ಕಡೆ ಜಿಯನ್ನ ತೋರಿಸ್ತಾರೆ. ಅವಳ ಪಾಡ್ಗಳು ಕುತ್ಕೊಂಡು ಏನೋ ಹೋಮ್ ವರ್ಕ್ ಡ್ರಾಯಿಂಗ್ ಏನೋ ಮಾಡ್ತಾ ಇರ್ಬೇಕಾದ್ರೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡೋ ಸೌಂಡ್. ಯಾರಂತ ಹೇಳಿ ಡೋರ್ ಓಪನ್ ಮಾಡಿದ್ರೆ ಬಂದಿರೋದು ಲಿಂಗ್ ಅವರ ತಂಗಿ. ಅವಳಿಗೆ ನೋಡಿದ ತಕ್ಷಣ ವೀಕೆಂಡ್ ಆದ್ರೆ ಸಾಕೆ, ಬ್ಯಾಗು ಬರೆನೆಲ್ಲ ಎತ್ಕೊಂಡ್ ಬಂದ್ಬಿಡ್ತೀಯಾ, ಯಾರಿಲ್ಲ ಮನೆಯಲ್ಲಿ, ಫಸ್ಟ್ ಜಾಗ ಖಾಲಿ ಮಾಡು ಅಂತ ಹೇಳಿದಾಗ ಅವಳಿಗೆ ಅಂತಾಳೆ, ಫಸ್ಟ್ ನಮ್ಮ ಅಣ್ಣ ಎಲ್ಲಿ ಹೇಳು ಅಂತ ಇವಳನ್ನೇ ಬೆದರ್ಸೋ ತರ ಮಾತಾಡಿದಾಗ ಅವಳ ಅಂತಾಳೆ, ನಿಮ್ ಅಣ್ಣ ಹುಡ್ಕೊಂಡು ಎಲ್ಲಿಗೆ ಬಂದಿರೋದ್ ನೀನು, ನಿಮ್ ಅಣ್ಣ ಇಲ್ಲ ಹೋಗು ಹೋಗು ಅಂತ ಹೇಳ್ಬಿಟ್ಟು ಡೋರ್ ಕ್ಲೋಸ್ ಮಾಡಕ್ ಹೋದ್ರೆ ಈ ಹುಡುಗಿ ಡೋರ್ ನ ಕ್ಲೋಸ್ ಮಾಡಕ್ ಬಿಡ್ತಾ ಇಲ್ಲ, ಹೋಗಿ ಅಡ್ಡ ನಿಂತ್ಕೊಂತಾಳೆ. ಪ್ಲೀಸ್ ಯಾ, ನಮ್ಮ ಅಣ್ಣನ ಎಲ್ಲಾ ಹತ್ರ ಹುಡ್ಕೊಂಡ್ ಬಂದ್ಬಿಟ್ಟೆ, ಅವನೆಲ್ಲೂ ಇಲ್ಲ, ಎಲ್ಲಿದ್ದಾನೆ ಅಂತ ಹೇಳು, ನೀನ್ ಹೇಳಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೊಂತಾಳೆ. ಜಿಯಾ ಹೇಳ್ತಾಳೆ, ಸರಿ ಬಿಡು ಹೋಗ್ಬೇಡ, ಇಲ್ಲೇ ನಿಂತ್ಕೊಂಡಿರು, ನನ್ಗೇನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಳಗಡೆ ಹೋಗ್ಬೇಕು ಅಂತ ನೋಡಿದ್ರೆ ಆ ಹುಡುಗಿ ಜಿಯಾನ ಕರೆದ್ಬಿಟ್ಟು, ಜಿಯಾ ಇಂದ $100 ತಗೋ, ಇವಾಗ ನಮ್ಮ ಅಣ್ಣ ಎಲ್ಲಿದ್ದಾನೆ ಹೇಳು ಅಂತ ಹೇಳಿದ ತಕ್ಷಣ ಇವಳಿಗೆ ಡೌಟ್, ಇಷ್ಟ ಚಿಕ್ಕ ಹುಡುಗಿ ಹತ್ರ ಅಷ್ಟು ಅಮೌಂಟ್ ಹೆಂಗಪ್ಪ ಬಂತು ಅಂತ. ಇದ್ರೂನು ಬರೋ ಅಮೌಂಟ್ ನ ಯಾಕೆ ಬಿಡ್ಬೇಕು ಅಂತ ಅದನ್ನ ತಗೊಂಡು ಬಾ ನಿಮ್ಮ ಅಣ್ಣನ ತೋರಿಸ್ತೀನಿ ಬಾ ಅಂತ ಹೇಳಿ ಆ ಬೀದಿನೆಲ್ಲ ಸುತ್ತಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಒಂದ್ ಸ್ಟೇಜ್ ಆ ಚಿಕ್ಕ ಹುಡುಗಿಗೆ ಟೈರ್ಡ್ ಆಗ್ಬಿಡತ್ತೆ. ಹತ್ತತ್ರ ಈ ಜಾಗರ ನಾವ್ 5ನೇ ಸತಿ ಸುತ್ತಾ ಇರೋದು, ಎಲ್ಲಿ ನಮ್ಮ ಅಣ್ಣ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಊರ್ ಸುತ್ತಿಸ್ತಾ ಇದೀಯ ಅಂದಾಗ ಅವಳ ಅಂತಾಳೆ, ನಿಮ್ಮ ಅಣ್ಣ ಇಲ್ಲಿದಾನ ನನ್ಗೇನ್ ಗೊತ್ತು, ಹಿಂಗೆ ಹುಡ್ಕೊಂಡು ಹೋದ್ರೆ ಸಿಗ್ತಾನೆ, ಬಾ ಹೋಗೋಣ ಅಂತ ಕರ್ಕೊಂಡು ಹಂಗೆ ರೋಡಲ್ಲಿ ಜಗಳ ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಆಗ ಚಿಕ್ಕ ಹುಡುಗಿ ಹೇಳ್ತಾಳೆ, ನೀನೇ ನಮ್ಮ ಅಣ್ಣಗೆ ಸ್ವಂತ ತಂಗಿ ಅಲ್ಲ, ನಾನೇ ನಮ್ಮ ಅಣ್ಣಗ್ ಸ್ವಂತ ತಂಗಿ, ಅವ್ನ್ಗೆ ನನ್ ಮೇಲೇನೆ ಇಷ್ಟ ಜಾಸ್ತಿ ಗೊತ್ತಾ ಅಂದಾಗ ಜಿಯಾ ಹೇಳ್ತಾಳೆ, ಅವ್ನ್ ಎಷ್ಟೇ ನಿಮ್ ಸ್ವಂತ ಅಣ್ಣ ಆದ್ರೆ ಕೂಡ ಚಿಕ್ಕ ವಯಸ್ಸಿಂದ ನಾನ್ ತರ ಅವ್ನ ಜೊತೆ ಇರೋದು, ಸೊ ನಾನೇ ಅವ್ನಿಗೆ ಫೇವ್ರೇಟ್ ಅಂತ ಹೇಳಿ ಇಬ್ರು ಹಂಗೆ ಜಗಳ ಮಾಡ್ಕೊಂಡೆ ಸ್ಟೆಪ್ಸ್ ಇಳ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಚಿಕ್ಕ ಹುಡುಗಿಗೆ ಕಾಲ್ ಎಡ್ವಿ ಕೆಳಗಡೆ ಬಿದ್ಬಿಡ್ತಾಳೆ. ಅಷ್ಟೇ ಜಿಯಾಗಂತೂ ಉಸಿರು ಪಸರು ಇಲ್ಲ, ಸಖತ್ ಭಯ ಪಟ್ಬಿಡ್ತಾಳೆ. ಹೆಂಗ ಹಾಸ್ಪಿಟಲ್ಗೆ ಕೂಡ ಸೇರ್ಸ್ಬಿಟ್ರು. ಅದಾದ್ಮೇಲೆ ಈ ವಿಷಯನ ಲಿಂಗ್ಗೆ ಮತ್ತೆ ಝ್ಯಾಂಗ್ಗೆ ಕೂಡ ಹೇಳ್ತಾರೆ. ಅವ್ರು ಕೂಡ ಟೈಮ್ಗೆ ಹಾಸ್ಪಿಟಲ್ಗೆ ಬರ್ತಾರೆ. ಆದ್ರೆ ಸ್ಟ್ರೇಟ್ ಆಗಿ ಲಿಂಗ್ ಬಂದು ವಾರ್ಡ್ ಒಳಗಡೆ ಹೋಗ್ತಾನೆ, ಅಂದ್ರೆ ಆ ತಂಗಿನ ನೋಡೋದಕ್ಕೆ ಅಂತ ಒಳಗಡೆ ಹೊರಟೋಗ್ತಾನೆ. ಝ್ಯಾಂಗ್ಗೆ ಬಂದು ಜಿಯಾಗೆ ಸಮಾಧಾನ ಮಾಡೋದು, ಅವಳು ಕೂಡ ಭಯ ಪಟ್ಟಿರ್ತಾಳಲ್ವಾ, ಸೊ ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಆದ್ರೆ ಜಿಯಾಗಂತೂ ಸಖತ್ ಭಯ ಆಗ್ತಾ ಇರುತ್ತೆ, ಅಯ್ಯೋ ಏನಾಯ್ತೋ ಏನೋ, ಹುಡುಗಿಗೆ ಏನಾಗುತ್ತೋ ಏನೋ, ಫ್ರಾಕ್ಚರ್ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಬೈದಲ್ಲಿ ನಿಂತಿರ್ತಾಳೆ. ಇನ್ ನೆಕ್ಸ್ಟ್ ಏನಾಗುತ್ತೆ, ಈ ವಿಷಯ ಆ ಚಿಕ್ಕ ಹುಡುಗಿ ಅವ್ರ ಅಮ್ಮಗೆ ಅಂದ್ರೆ ಲಿಂಗ್ ಅವ್ರ ಅಮ್ಮಗೆ ಗೊತ್ತಾಗಿದ ತಕ್ಷಣ ಅವ್ರು ಬಂದು ಅಲ್ಲಿರೋರ್ ಮೇಲೆ ಕೂಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಜಿಯಾ ಅವ್ರ ಅಪ್ಪ ಹತ್ರ ಮತ್ತೆ ಜಿಯಾ ಹತ್ರ, ಏ ಜಿಯಾ ನೀನ್ ದೊಡ್ಡೋಳ್ತಾನೆ, ಬುದ್ಧಿ ಇಲ್ವಾ, ಫಸ್ಟ್ ಆಫ್ ಆಲ್ ಅವಳು ಏನಕ್ಕೆ ಹೊರಗಡೆ ಕರ್ಕೊಂಡೋದೆ, ನೀನ್ ಜೊತೆಗೆ ತಾನೇ ಇದ್ದೆ, ಹಂಗಿರ್ಬೇಕಾದ್ರೆ ಅವಳು ಹೆಂಗ್ ಬಿದ್ಲು ಅಂತ ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಾ ಇರ್ತಾರೆ. ಈ ಸೌಂಡ್ ಒಳಗಡೆ ಇರೋ ಲಿಂಗ್ಗೆ ಕೇಳಿಸುತ್ತೆ. ಅವನು ಹಂಗೆ ಹೊರಗಡೆ ಬಂದ್ಬಿಟ್ಟು ಅವಳು ಕಂಡ್ಬಿಟ್ಟಿದ್ದಾಳೆ, ನೀವು ಒಳಗಡೆ ಹೋಗಿ ನೋಡಿ ಅಂತ ಅವ್ರಮ್ಮನ ಒಳಗಡೆ ಕಳ್ಸ್ಬಿಟ್ಟು ಇಲ್ಲಿ ಜಿಯಾ ಅವ್ರ ಅಪ್ಪ ಹತ್ರ ಹೇಳ್ತಾನೆ, ಅಪ್ಪ ಅವ್ರ ಮಾತುಗೆಲ್ಲ ನೀವೇನು ಬೇಜಾರ್ ಮಾಡ್ಕೊಂಬಿಡಿ, ಅವ್ರ ಈ ತರನೇ ಮಾತಾಡೋದು ಅಂತ ನಿಮ್ಗೆ ಚೆನ್ನಾಗೂ ಗೊತ್ತಾನೆ, ನೀವೇನು ಬೇಜಾರ್ ಮಾಡ್ಕೊಂಬಿಡಿ, ಇವಾಗ್ಲೇ ಲೇಟ್ ಆಗಿದೆ, ನೀವ್ ಹೋಗ್ರಿ ಮನೆಗೆ, ನಾನು ಇನ್ನೂ ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಜಿಯಾಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ, ಅವ್ರ ತಂಗಿಗೆ ಈ ತರ ಆಗಿರೋದ್ರಿಂದ ನನ್ ಮೇಲೆ ಏನಾದ್ರು ಕೋಪ ಮಾಡ್ಕೊಂತಾನ, ನನ್ನ ಹತ್ರ ಇವ್ನು ಮಾತಾಡಲ್ವಾ ಅಂತ ನೋಡ್ತಾ ಇರ್ತಾಳೆ. ಆದ್ರೆ ಲಿಂಗ್ ಬಂದು ಜಿಯಾ ಹತ್ರ ಅಲ್ಲಿ ಏನು ಮಾತಾಡಲ್ಲ, ಮನೆಗೆ ಹೋಗಿ ಅಂತ ಮಾತ್ರ ಕಳ್ಸಿಕೊಟ್ಬಿಡ್ತಾನೆ. ಇದರಿಂದ ಜಿಯಾಗ್ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹಂಗೆ ಸೈಲೆಂಟ್ ಆಗಿ ಅವಳು ಕೂಡ ಝ್ಯಾಂಗ್ ನ ಜೊತೆ ಹೊಟ್ಟೋಗ್ತಾಳೆ. ಈಗ ಇಲ್ಲಿ ಒಳಗಡೆ ನೋಡಿದ್ರೆ ಲಿಂಗ್ ಅವ್ರ ಅಮ್ಮ ಹೇಳ್ತಾರೆ, ಏ ಲಿಂಗ್ ಅವಳಿಗೆ ನೀನಂದ್ರೆ ಎಷ್ಟಿಷ್ಟ ಗೊತ್ತೇನೋ, ಅಣ್ಣ ಅಂತ ನಿನ್ನಿಂದಾನೇ ಸುತ್ತಾ ಇರ್ತಾಳೆ, ಆದ್ರೆ ನೀನ್ ನೋಡಿದ್ರೆ ಯಾವಾಗ ನೋಡಿದ್ರು ಜಿಯಾನೆ ಅನ್ನೋ ತರ, ಅವಳೆ ನಿನ್ ತಂಗಿ ಅನ್ನೋ ತರ ನೋಡ್ತೀಯಲ್ವೋ, ಅವಳಗ್ ತೋರ್ಸೋ ಪ್ರೀತಿನ ಸ್ವಲ್ಪ ನಿನ್ ತಂಗಿ ಮೇಲೆ ಕೂಡ ತೋರ್ಸ್ಬಾರ್ದ ಅಂತ ಕೇಳಿದಾಗ ಲಿಂಗ್ ಹೇಳ್ತಾನೆ, ನಾನೇನಕ್ಕೆ ಅವಳನ್ನ ಸಪರೇಟ್ ಆಗಿ ಇವಳನ್ನ ಸಪರೇಟ್ ಆಗಿ ನೋಡ್ಬೇಕು, ನಿಮ್ ತರ ನನ್ಗೆ ಪ್ರೀತಿನ ಬೇರೆ ಬೇರೆ ಮಾಡಿ ಕೊಡಕ್ ನನಗ್ ಬರೋದಿಲ್ಲ ಅಂತ ಅವ್ರಮ್ಮ ಮೇಲೆ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಈಗ ಇನ್ನೊಂದ್ ಕಡೆ ಜಿಯಾನ ತೋರಿಸ್ತಾರೆ. ಜಿಯಾ ಹಂಗೆ ಟೆರಸ್ ಮೇಲೆ ನಿಂತ್ಕೊಂಡು ರೋಡ್ ನ ನೋಡ್ತಾ ಇರ್ತಾಳೆ, ಯಾವಾಗ ಲಿಂಗ್ ಬರ್ತಾನೋ ಅಂತ. ಆ ಜಾಗಕ್ಕೆ ಝ್ಯಾಂಗ್ ಬಂದ್ಬಿಟ್ಟು ಇವಳ ಇತ್ರ ನಿಂತಿರೋದ್ ನೋಡ್ಬಿಟ್ಟು ಅವಳ ಬೈಗ್ ಒಂದ್ ಸ್ವಲ್ಪ ಲಾಲಿಪಾಪ್ ನ ಕೊಟ್ಬಿಟ್ಟು, ಇವಾಗ ಏನಕ್ಕೆ ಇತ್ರ ನೀನ್ ನಿಂತ್ಕೊಂಡು ಬೈವಾಗ ನೋಡ್ತಾ ಇದೀಯಾ, ನೀನೇನು ತಪ್ಪು ಮಾಡಿಲ್ಲ ತಾನೆ, ಮತ್ತೆ ಯಾಕೆ ಭಯ ಪಡ್ತಾ ಇದೀಯಾ ಅಂದಾಗ ಇವಳು ಅಂತಾಳೆ, ನಾನೇನ್ ತಪ್ಪು ಮಾಡಿಲ್ಲ, ಇದ್ರೂನು ಲಿಂಗ್ ನನ್ನ ಹತ್ರ ಮಾತಾಡ್ತಾನ ಇಲ್ವಾ ಅಂತ ತುಂಬಾ ಭಯ ಆಗ್ತಿದೆ, ಅದ್ರಲ್ಲೂ ಆಲ್ರೆಡಿ ತುಂಬಾ ಲೇಟ್ ಆಗೋಯ್ತು, ಯಾಕಿನ್ನು ಲಿಂಗ್ ಮನೆಗ್ ಬಂದಿಲ್ಲ, ಅವ್ನು ಇವತ್ತು ಬರ್ತಾನ ಇಲ್ವಾ, ಇಲ್ಲ
ಇಲ್ಲ ಲೇಟ್ ಆಯ್ತು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಏನಾದ್ರು ಮಲ್ಕೊಂಡ್ಬಿಡ್ತಾನ, ಅಯ್ಯೋ ಪಾಪ ಅವ್ನು ಊಟ ಕೂಡ ಮಾಡಿಲ್ವೇ, ಅವ್ನು ಹೊಟ್ಟೆ ಬೀಳ ತಾಳಲ್ವೇ ಅಂತ ಹೇಳಿ ಅವ್ನ ಬಗ್ಗೆನೇ ಪಾಪ ತುಂಬಾ ಫೀಲ್ ಮಾಡಿ ಮಾತಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿ ಝ್ಯಾಂಗ್ಗೂ ಬೇಜಾರಾಗುತ್ತೆ. ಝ್ಯಾಂಗ್ ಹೇಳ್ತಾನೆ, ಆಲ್ರೆಡಿ ಮಂಜು ಸ್ಟಾರ್ಟ್ ಆಗೋಯ್ತು, ಏನಕ್ಕೆ ಇನ್ನೂ ನಿತ್ರ ನಿಂತ್ಕೊಂಡಿದ್ಯಾ, ಬಾ ಒಳಗಡೆ ಹೋಗೋಣ, ಅವ್ನು ಬರ್ತಾನೆ ಅಂತ ಹೇಳಿದ್ರೆ ಕೂಡ ಅವ್ಳು ಬರ್ತಾ ಇಲ್ಲ ಲಿಂಗ್ ಬರ್ತಾನೆ, ನಾನು ಇಲ್ಲೇ ವೇಟ್ ಮಾಡ್ಬೇಕು ಅಂತ ಪಾಪ ಅಲ್ಲೇ ನಿಂತ್ಕೊಂಡು ಲಿಂಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಝ್ಯಾಂಗ್ ಕೂಡ ತುಂಬಾನೇ ಪ್ರಯತ್ನ ಪಡ್ತಾನೆ ಏನೇನೋ ಮಾಡಿ ಅವಳನ್ನ ಕರೆಯಕ್ಕೆ, ಆದ್ರೆ ಅವಳಂತೂ ಬರೋತಾರಲ್ಲ. ಲಿಂಗ್ ಬಂದ್ರೇನೆ ನಾನ್ ಮನೆ ಒಳಗಡೆ ಹೋಗೋದು ಅನ್ನತ್ರ ನಿಂತಿರ್ತಾಳೆ. ಆದ್ರೆ ಒಂದ್ ಫೈನ್ಗೆ ಹೆಂಗೋ ಬಂದ್ಬಿಟ್ಟ, ಲಿಂಗ್ ಬಂದಿರೋ ನೋಡಿದ ತಕ್ಷಣ ಇವಳಿಗೆ ಖುಷಿ ಆಗೋದು. ಲಿಂಗ್ ಮನೆಗ್ ಬಂದ್ಬಿಟ್ಟ, ನೀನ್ ಹೋಗು, ಇರೋ ಊಟನೆಲ್ಲ ಬಿಸಿ ಮಾಡು, ನಾನು ಒಳಗಡೆ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ಇವಳು ದಡ ಅಂತ ಇಳಿದು ಕೆಳಗಡೆ ಓಡೋಗ್ಬಿಟ್ಟು ಲಿಂಗ್ ಹತ್ರ ಮಾತಾಡಿಸ್ತಾಳೆ. ಲಿಂಗ್ ಏನಕ್ಕೆ ಇಷ್ಟು ಲೇಟ್ ಆಗಿ ಬಂದೆ, ಬಾ ನಿಂಗೆ ಹೊಟ್ಟೆ ಸಿಗ್ತದೆ ತಾನೆ, ನಾವು ನಿನ್ಗೋಸ್ಕರ ಸ್ಪೆಷಲ್ ಫ್ರೈಡ್ ರೈಸ್ ಎಲ್ಲ ಮಾಡಿದೀವಿ, ಬಿಸಿ ತಿನ್ನೋಣ, ಬೇಗವಾ ಅಂತ ಕರೆದಾಗ ಇವನ್ ಹೇಳ್ತಾನೆ, ಜಿಯಾ ಏನಕ್ಕೆ ನೀನ್ ಇನ್ನೂ ಎದ್ದಿದ್ಯಾ, ಇನ್ನು ನೋಡಿ ನಿನ್ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಸ್ನಾನ ಮಾಡಿಲ್ವಾ, ಇನ್ನು ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊ, ನನ್ಗೆ ಊಟ ಬೇಡ ಅಂದಾಗ ಇವಳು ಅಂತಾಳೆ, ಲಿಂಗ್ ಸಾರಿ ಕಣೋ, ನಾನು ಬೇಕಂತ ಮಾಡಿಲ್ಲ, ನಾನ್ ತಳ್ಳಿಲ್ಲ ನಿನ್ ತಂಗಿನ, ನೀನ್ ಎಲ್ಲಾದ್ರೂ ನನ್ ಮೇಲೆ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ನನಗೆ ಭಯ ಆಗ್ತಿದೆ ಅಂತ ಹೇಳಿದಾಗ ಲಿಂಗ್ ಹೇಳ್ತಾನೆ, ನೀನ್ ತಪ್ಪು ಮಾಡ್ದೆ ಅಂತ ನಾನ್ ಯಾವಾಗ್ಲೇ ಹೇಳ್ದೆ, ನಾನ್ ಯಾವಾಗಿದ್ರು ನಿನ್ಗೆ ಸಪೋರ್ಟ್ ಮಾಡೋದು, ನಾನ್ ಯಾವಾಗೂ ನಿನ್ ಕಡೆನೆ ನಿಲ್ಲೋದು, ಆ ಹುಡ್ಗಿ ಟೈಮ್ ಹಂಗಿತ್ತು, ಆತರ ಆಯ್ತು, ನೀನ್ ಯಾಕಿತ್ರ ಬೇಜಾರ್ ಮಾಡ್ಕೊಂಡಿದ್ಯಾ, ಸರಿ ನಡಿ ಇಬ್ರು ಊಟ ಮಾಡೋಣ, ನಾನು ಬರ್ತೀನಿ ಅಂತ ಹೇಳಿ ಅವಳಿಗೆ ಹೆಂಗೋ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಕೂಡ ಲಿಂಗ್ ಬಂದು ಸ್ವಲ್ಪ ಬೇಗನೆ ಬಂದ್ಬಿಟ್ಟಿರ್ತಾನೆ ಅಂತ ಹೇಳಿ ಝ್ಯಾಂಗು ತುಂಬಾ ದೂರ ಯಾವ್ದೋ ಒಂದು ಹೋಟ್ಲಲ್ಲಿ ಲಿಂಗ್ ತುಂಬಾ ಇಷ್ಟವಾಗಿರೋ ಒಂದು ಊಟನ ಕಟ್ಟಿಸ್ಕೊಂಡು ಈಗ ಲಿಂಗ್ಗೆ ಕ್ಲಾಸ್ ರೂಮ್ ಅಲ್ಲಿ ತಂದು ಕೊಡ್ತಾನೆ. ಇದನ್ನ ನೋಟ್ಟು ಲಿಂಗ್ ಕೇಳ್ತಾನೆ, ಈ ಝ್ಯಾಂಗ್ ಏನಕ್ಕೂ ನೀನ್ ಅಷ್ಟು ದೂರ ಹೋಗ್ಬಿಟ್ಟು ಈ ಊಟನ ತಗೊಂಡ್ಬಂದಿದ್ಯಾ, ನಾನೇ ನೀನ್ ಕೇಳಿಲ್ವಲ್ಲ ಅಂದಾಗ ಇವನಂತಾನೆ, ಇನ್ನೇನ್ ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ನಿನ್ ಮನೆ ಬಿಟ್ಟೆ, ನೀನ್ ತಿಂದಿರಲ್ಲ ಅಂತ ನಂಗೆ ಚೆನ್ನಾಗೇ ಗೊತ್ತು, ಅದ್ರೊಳಗೆ ನಿನ್ಗೆ ಇಷ್ಟ ತಾನೆ, ಅದಕ್ಕೆ ನಾನೇ ಹೋಗಿ ತಗೊಂಬಂದೆ ಅಂತ ತುಂಬಾ ಪ್ರೀತಿಯಿಂದ ಅದ್ ಕೊಟ್ಟಾಗ ಲಿಂಗಂತೂ ತುಂಬಾನೇ ಹಾರ್ಟ್ ಟಚ್ ಆಗ್ಬಿಡುತ್ತೆ. ಇವಾಗ ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಲಿಂಗ್ ಅವ್ರ ಅಮ್ಮ ಮತ್ತೆ ಅವ್ರ ಅಮ್ಮಮ್ಮ ಇಬ್ರು ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಈ ಅಜ್ಜಿ ಹೇಳ್ತಾರೆ, ಏನಮ್ಮ ಏನಕ್ ಸುಮ್ನೆ ಲಿಂಗಕ್ಕೆ ಅಷ್ಟು ಹಿಂಸೆ ಕೊಡ್ತಾ ಇದ್ಯಾ, ಅವ್ನ್ ಬೆಳಗ್ಗೆಯಿಂದ ಸ್ಕೂಲ್ಗೆ ಹೋಗ್ಬೇಕು, ಮತ್ತೆ ಸಾಯಂಕಾಲ ಆದ್ರೆ ಇಲ್ಲಿ ಹಾಸ್ಪಿಟಲ್ಗೆ ಬರ್ಬೇಕು, ಇದರಿಂದ ಅವ್ನಿಗೆ ಓದ್ ಏನಾದ್ರು ಕೆಟ್ಟೋಗ್ಬಿಡತ್ತೋ, ಆಮೇಲೆ ಓದೋದ್ರ ಕಡೆ ಅವ್ನ ಏನಾದ್ರು ಗಮನ ಕೊಡದೆ ಆಗ್ಬಿಟ್ಟಾನು ಅಂತ ಹೇಳಿದಾಗ ಲಿಂಗ್ ಅವ್ರ ಅಮ್ಮ ಹೇಳ್ತಾರೆ, ಅಮ್ಮ ಆತರಲ್ಲೇ ಏನಿಲ್ಲ, ಅವ್ನ್ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್, ಚೆನ್ನಾಗೆ ಓದ್ತಾನೆ, ಅದ್ರಲ್ಲೂ ನಾನೇನ್ ಬೇಕಂತ ಅವ್ನ ಬಾ ಅಂತ ಹೇಳದ್ನ, ಅವನೇ ಅವ್ರ ತಂಗಿಗೋಸ್ಕರ ಅರ್ಥ ಮಾಡ್ಕೊಂಡ್ ಬರ್ತಾ ಇದ್ದಾನೆ, ಅವ್ಳಿಗೆ ನೈಟ್ ಆದ್ರೆ ಅಣ್ಣ ಬೇಕು ಅಂತ ಕೇಳ್ತಾಳೇನೋ, ಅದಕ್ಕೋಸ್ಕರನೇ ಅವ್ನ್ ಬಂದು ಈ ತರ ನೋಡ್ಕೊಂಡು ಹೋಗ್ತಾ ಇರೋದಮ್ಮ, ನಾನೇನೋ ಅವ್ನ ಬಾ ಅಂತ ಹೇಳಿಲ್ವಲ್ಲ ಅಂತ ಮಾತಾಡ್ಕೊಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಒಳಗಡೆ ಜಿ ಅವ್ರಪ್ಪ ಬರ್ತಾರೆ. ಡೈಲಿ ಇವ್ರ ಹೋಟೆಲ್ ಇಂದಾನೆ ಇವ್ರೆ ಊಟ ತಗೊಂಡ್ಬಂದು ಕೊಡ್ತಾ ಇರೋದು. ಅವ್ರು ಇವತ್ತು ಊಟ ತಗೊಂಡ್ಬಂದಾಗ ಲಿಂಗ್ ಅವ್ರ ಅಮ್ಮ ಹೇಳ್ತಾರೆ, ಅಯ್ಯೋ ನಿಮ್ಗೇನಕ್ ಸುಮ್ನೆ ರಿಸ್ಕ್, ಏನಕ್ ದಿನ ಈ ತರ ತಗೊಂಡ್ ಬರ್ತಾ ಇದ್ದೀರಾ, ನಾವ್ ಇಲ್ಲೇ ಏನಾದ್ರು ತಗೊಳ್ತಾ ಇದ್ವಲ್ಲ ಅಂತ ಹೇಳಿದಾಗ ಜಿ ಅವ್ರಪ್ಪ ಹೇಳ್ತಾರೆ, ಅಯ್ಯೋ ನನ್ಗೇನ್ ಮೇಡಮ್ ರಿಸ್ಕ್, ನೀವೇನ್ ಬೇರೆಯವರ ನಮ್ಮವ್ರೆ ಅಲ್ವಾ, ತಗೊಳ್ಳಿ ಊಟ ಅಂತ ಕೊಡ್ತಾರೆ. ಸರಿ ಡಾಕ್ಟರ್ ಏನ್ ಹೇಳಿದ್ರು, ಯಾವಾಗ ಮಗುನ ಡಿಸ್ಚಾರ್ಜ್ ಮಾಡ್ತಾರಂತೆ, ಇವಾಗೆಲ್ಲ ಮೈಯೆಲ್ಲ ಹುಷಾರಾಗಿದ್ಯಾ ಅಂತ ಅವ್ರಿಗೆ ಯೋಗಕ್ಷೇಮ ಎಲ್ಲ ವಿಚಾರಣೆ ಮಾಡಿದಾಗ ಅವ್ರು ಹೇಳ್ತಾರೆ, ಮಗು ಈಗ ಸ್ವಲ್ಪ ಪರವಾಗಿಲ್ಲ, ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ, ಅದ್ರಲ್ಲೂ ನಾವ್ ಇಷ್ಟರಲ್ಲೇ ಸಿಂಗಾಪುರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಹಂಗಂತ ಹೇಳ್ಕೊಂಡವ್ರ ಬ್ಯಾಗ್ ಇಂದ ಸ್ವಲ್ಪ ಅಮೌಂಟ್ ನ ಎತ್ಕೊಂಡ್ ಬಂದ್ಬಿಟ್ಟು, ಲಿಂಗ್ ನ ನೀವು ನಿಮ್ ಸ್ವಂತ ಮಗ ತರನೇ ನೋಡ್ಕೊಂಡಿದ್ದೀರಾ, ಅವ್ರನ್ನ ಇಷ್ಟು ದೊಡ್ಡ ಒಂದು ಒಳ್ಳೆ ಹುಡುಗನಾಗಿ ಮಾಡಿದೀರಾ, ಎಷ್ಟೇ ಅವರಪ್ಪ ನಿಮ್ಗೆ ದುಡ್ಡು ಕೊಟ್ರೆ ಕೂಡ ನನ್ ಮಗನ್ನ ನೀವ್ ಇಷ್ಟು ದಿನ ನೋಡ್ಕೊಂಡಿರೋದ್ರಿಂದ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಈಗ ಸದ್ಯಕ್ಕೆ ತಂದಿಲ್ಲ, ಈಗ ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಅಮೌಂಟ್ ನ ಕೊಡಕ್ ಹೋದ್ರೆ ಅಜ್ಜಿ ಅವರಪ್ಪ ತಗೊಳ್ತಾ ಇಲ್ಲ. ಅಚ್ಚಚ್ಚೋ ನೀವ್ ದುಡ್ಡು ಕೊಡ್ತೀರಾ ಅಂತ ಹೇಳಿ ನಾನೇನು ಅವನ್ನ ನೋಡ್ಕೊಂಡಿಲ್ಲ, ಅವ್ನನ್ ಸ್ವಂತ ಮಗನೇ, ನನ್ ಮಗ ತರನೇ ನಾನು ನೋಡ್ಕೊಂಡಿದ್ದು, ನನಗೆ ದುಡ್ಡೆಲ್ಲ ಏನು ಬೇಡ ಮೇಡಮ್ ಅಂತ ಹೇಳ್ಬಿಟ್ಟು ಅಜ್ಜಿ ಅವರಪ್ಪ ಅಲ್ಲಿಂದ ಹೊರಟೋಗ್ತಾರೆ. ಅವ್ರಲ್ಲಿಂದ ಹೋದ್ಮೇಲೆ ಈ ಅಜ್ಜಿ ಹೇಳ್ತಾರೆ, ನೋಡ್ದ ಅಪ್ಪನ್ಗೆ ಎಷ್ಟು ಕೊಬ್ಬು ನೋಡು, ನನ್ ಮುಂದೆ ನನ್ ಮೊಮ್ಮಗನ್ನ ಅವ್ರ ಮಗ ಅಂತ ಹೇಳ್ತಾನೆ, ತರ ಸಲ್ಗೆ ಕೊಟ್ಕೊಂಡು ಹೋದ್ರೆ ಅಷ್ಟೇ ಅಂತ ಹೇಳಿ ಲಿಂಗ್ ಅವ್ರ ಅಮ್ಮಗೆ ಸ್ವಲ್ಪ ಪಿಂಚು ಚುತ್ತಾರೆ ಎತ್ತಿಸ್ತಾ ಇರ್ತಾರೆ. ಇವಾಗ ಹಂಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ. ಇವತ್ತು ಲಿಂಗ್ ಅವ್ರ ಅಮ್ಮ ಮತ್ತೆ ಅವ್ರ ತಂಗಿ ಇಬ್ರು ಸಿಂಗಾಪುರ್ಗೆ ಹೋಗೋ ದಿನ. ಅಲ್ಲಿ ಬಂದು ಅವ್ರಿಗೆ ಸೆಂಡ್ ಆಫ್ ಎಲ್ಲ ಮಾಡ್ತಾ ಇದ್ರೆ ಆ ಚಿಕ್ಕ ಹುಡುಗಿ ಅಂತೂ ಲಿಂಗ್ ನ ಬಿಡೋ ತರನೇ ಇಲ್ಲ. ಅಣ್ಣ ನಿನ್ಗೆ ನಾನಂದ್ರೆ ಇಷ್ಟನೇ ತಾನೆ, ನನಗೆ ನಿನ್ನ ಬಿಟ್ಟೋಗಕ್ಕೆ ಮನ್ಸ್ ಬರ್ತಾ ಇಲ್ಲ ಅಣ್ಣ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ, ಇಲ್ಲ ನೀನೆ ನನ್ನ ಹತ್ರ ಬಾ ಅಂತ ಹೇಳಿ ಅವ್ರ ಅಣ್ಣ ತುಂಬಾ ಪ್ರೀತಿಯಾಗಿ ಮಾತಾಡ್ತಾ ಇರ್ತಾಳೆ. ಹೆಂಗೋ ಅವ್ರಿಗೆ ಅಲ್ಲಿಂದ ಕಳ್ಸಿಕೊಡ್ತಾರೆ, ಸೆಂಡ್ ಆಫ್ ಕೂಡ ಮಾಡ್ತಾರೆ. ಇದನ್ನ ಜಿಯಾ ಮತ್ತೆ ಝ್ಯಾಂಗ್ ಇಬ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಯಾವಾಗ ಅವ್ರು ತೊಲ್ಗ್ ಹೋಗ್ತಾರೋ, ಯಾವಾಗ ಇವ್ನು ಫ್ರೀ ಆಗ್ತಾನೋ ಅನ್ನೋ ತರ ನೋಡ್ತಾ ಇರ್ತಾರೆ. ಅವ್ರ ಅಲ್ಲಿಂದ ಹೋದ್ಮೇಲೆ ಇವ್ರಿಬ್ರಿಗೂ ಸಖತ್ ಸಂತೋಷ. ಹಂಗೆ ಮೇಲಿಂದ ಇಳಿದು ಬಂದು ಅವ್ರನ್ನ ಸುತ್ತಿ ಫುಲ್ ಖುಷಿಯಾಗಿ ಕೈ ಹಿಡ್ಕೊಂಡು ಎಗ್ಗಿರ್ತಾ ಇರ್ತಾರೆ. ಇದರಿಂದ ಜಿ ಅವ್ರ ಅಪ್ಪಗೆ ಕೂಡ ಸಂತೋಷನೇ, ಇನ್ಮೇಲೆ ನನ್ ಮಗ ಆರಾಮಾಗಿರ್ತಾನ, ಅವ್ರ ಅಮ್ಮ ಬಗ್ಗೆ ನೆನ್ಸ್ಕೊಳ್ಳಲ್ಲ ಅನ್ನೋ ತರ ಅವ್ರು ಸ್ವಲ್ಪ ನೆಟ್ಟುಸಿರು ಬಿಡ್ತಾರೆ. ಇದನ್ನ ಭಯಂಕರವಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಖುಷಿಯಲ್ಲಿ ಇರ್ತಾರಲ್ಲ, ಅದರಿಂದ ಫೋಟೋ ಸ್ಟುಡಿಯೋಗೆ ಹೋಗಿ ಡಿಫ್ರೆಂಟ್ ಪೋಸ್ ಅಲ್ಲಿ ಫೋಟೋಗಳೆಲ್ಲ ತಗೊಂಡು ಅಲ್ಲಿಂದ ಯಾವ್ದೋ ಶಾಪ್ಗೆ ಹೋಗಿ ಏನೋ ತಿನ್ಕೊಂಡು ಆ ತರ ಊರೆಲ್ಲ ಸುತ್ತಾಕೊಂಡು ಬರ್ತಾರೆ. ಅಲ್ಲಿಂದ ಹಂಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತಗೋಬೇಕು ಅಂತ ಹೇಳಿ ಶಾಪಿಂಗ್ ಮಾಡ್ತಾ ಇದ್ರೆ ಜಿಯಾ ಬರೀ ಜಂಕ್ ಫುಡ್ ಐಟಮ್ಸ್, ಈ ಚಿಪ್ಸ್ ಪ್ಯಾಕೆಟ್, ಬಿಸ್ಕೆಟ್ ಪ್ಯಾಕೆಟ್, ಜ್ಯೂಸು ಇಂಥವೆಲ್ಲ ಎತ್ತಿ ಆ ಬುಟ್ಟಿಗೆ ಹಾಕ್ತಾ ಇದ್ರೆ ಅದೆಲ್ಲ ಬೇಡ ಅಂತ ಹೇಳಿ ಲಿಂಗ್ ಅದನ್ನೆಲ್ಲ ಎತ್ತಿ ರಿಟರ್ನ್ ಇಡ್ತಾ ಇರ್ತಾನೆ. ಮನೆಗ್ ಬೇಕಾಗಿರೋ ಐಟಮ್ಸ್ ನ ಮಾತ್ರ ತಗೊಳ್ತಾ ಇರ್ತಾನೆ. ಆದ್ರೆ ಜಿಯಾ ಆಸೆ ಪಟ್ಲು ಅಂತ ಹೇಳಿ ಝ್ಯಾಂಗ್ ಸುಮ್ನೆ ಇರ್ತಾನ. ಅದನ್ನ ಲಿಂಗ್ ಗೊತ್ತಿಲ್ಲದೆ ಝ್ಯಾಂಗ್ ಅದನ್ನೆಲ್ಲ ಎತ್ತಾಕೊಂತಾ ಇರ್ತಾನೆ. ಜಿಯಾ ಏನೆಲ್ಲ ಇಷ್ಟಪಟ್ಲು ಅದನ್ನೆಲ್ಲ ಎತ್ತಾಕೊಳ್ತಾ ಇರ್ತಾನೆ. ಇವ್ರ ಎಷ್ಟೇ ಈ ತರ ಬೆಕ್ ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ನೋಡಿದ್ರೆ ಕೂಡ ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದ್ರೆ ಗೊತ್ತಾಗ್ಲೇಬೇಕು ತಾನೆ. ಆದ್ರೆ ಒಂದ್ ಸ್ಟೇಜ್ ಗೆ ಲಿಂಗ್ ಡೌಟ್ ಬಂದ್ಬಿಡತ್ತೆ, ಹೌದು ಇವ್ರಿಬ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಹಂಗೆ ಸೈಲೆಂಟ್ ಆಗಿ ಬಂದ್ ಬಗ್ ನೋಡಿದ್ರೆ ಇವ್ರಿಬ್ರು ಎಲ್ಲೋ ಮನೆಗೋಸ್ಕರ ಐಟಮ್ಸ್ ಎತ್ತಿಟ್ಕೊಳ್ತಾ ಇರೋ ತರ ಏನೋ ಜೇನುತುಪ್ಪ ಡಬ್ಬಿ ಎಲ್ಲ ತೋರಿಸ್ತಾ ಇರ್ತಾರೆ. ನೀವೇನೇನ್ ಆಟ ಆಡ್ತೀರಾ ಆಡ್ರು ಅಂತ ಇವನು ಸೈಲೆಂಟ್ ಆಗ್ತಾನೆ. ಆದ್ರೆ ಕ್ಯಾಶ್ ಕೌಂಟರ್ ಹತ್ರ ಬಂದಿದ ತಕ್ಷಣ
ಅಲ್ಲಿರೋ ಸ್ನಾಕ್ಸ್ ಐಟಮ್ ಅಂತೆಲ್ಲ ನೋಡ್ಬಿಟ್ಟು ಲಿಂಗ ಸ್ನಾಕ್ಸ್ ಐಟಮ್ ಎಲ್ಲ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಇವ್ನ ಮನೆಗೆ ತಗೊಂಡಿರೋ ಐಟಮ್ಸ್ ನ ಮಾತ್ರ ಬಿಲ್ ಮಾಡ್ತಾ ಇರ್ತಾನೆ. ಇದ್ರ ನೋಡ್ಬಿಟ್ಟು ಜಿಯಾಗೆ ಸಖತ್ ಟೆನ್ಷನ್ ಆಗುತ್ತೆ. ಇವ್ನು ಹಿಟ್ಲರ್ ಕಣೋ, ಇವ್ನು ಹಿಟ್ಲರು, ಏನಕ್ಕೆ ಇವ್ನ ಇತರ ಹಿಂಸೆ ಕೊಡ್ತಾನೆ ಅಂತ. ಅಲ್ಲಿರೋ ಒಂದು ಲಾಲಿಪಾಪ್ ಇರುತ್ತೆ ಉದ್ದಕ್ಕೆ, ಅದನ್ನ ನೋಡ್ಬಿಟ್ಟು ಅದನ್ನ ಎತ್ಕೊಂಡು ಅದ್ರಲ್ಲಿ ಅವ್ರ ಅಣ್ಣನ್ಗೆ 2 ಏಟ್ ನ ಕೊಟ್ಬಿಟ್ಟು, ಅಂದ್ರೆ ಲಿಂಗಿಗೆ 2 ಏಟ್ ನ ಕೊಟ್ಬಿಟ್ಟು, ಸರಿ ಇದು ಕೂಡ ಚೆನ್ನಾಗಿರತ್ತೆ ತಿನ್ನಕ್ಕೆ, ಇದನ್ನ ಕೂಡ ಬಿಲ್ ಮಾಡ್ತಾನ ಏನು ಅಂತ ಹೇಳಿ ಅದನ್ನೇ ಎತ್ತಾಕಿದ್ರೆ ಅವ್ನು ಅದನ್ನ ಕೂಡ ಬಿಲ್ ಮಾಡಲ್ಲ, ಅದನ್ನ ಎತ್ತಿ ಸೈಡ್ಗೆ ಇಟ್ಬಿಡ್ತಾನೆ. ಜಿಯಾಗಂತೂ ಸಖತ್ ಟೆನ್ಷನ್ ಆಗುತ್ತೆ. ಇವ್ನ ಯಾಕೋ ಇಷ್ಟ ಟಾರ್ಚರ್ ಕೊಡ್ತಾ ಇದಾರೆ ನನ್ಗೆ ಅನ್ನೋ ತರ. ಇವಾಗ ಹಂಗೆ ಅವ್ರ ಮನೆಗ್ ಬಂದ್ಮೇಲೆನೂ ಅಷ್ಟೇ ಜಿಯಾಗೆ ಸಖತ್ ಕೋಪ ಬರುತ್ತೆ. ನಾನು ಹೋಮ್ ವರ್ಕ್ ಮಾಡಲ್ಲ, ಏನು ಮಾಡಲ್ಲ, ಸ್ಕೂಲ್ ಲೀವ್ ಬಿಡೋದು ಬಿಟ್ರು, ನಿನ್ನ ಹತ್ರ ದೊಡ್ಡ ಹಿಂಸೆ ಆಗ್ಬಿಡಿದೆ ಕಣೋ ಅಂತ ಹೇಳಿ ಬೈಕೊಂಡಂಗೆ ಮಲಗಿರ್ತಾಳೆ. ಆ ಟೈಮಲ್ಲಿ ಅವ್ರ ಮನೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದನ್ನ ಜಿಯಾನೆ ಓಡೋಗಿ ಅಟೆಂಡ್ ಮಾಡೋದು. ಆ ಕಡೆಯಿಂದ ಏನ್ ಮಾತಾಡಿದ್ರು ಇವಳು ಅಂತಾಳೆ, ಹಲೋ ಯಾರು ಕಾಲ್ ಮಾಡಿ ಏನ್ ಹೇಳ್ತಾ ಇದ್ದೀರಾ, ನನ್ನ ಹತ್ರ ಯಾವ್ದೇ ಒಂದು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿಲ್ಲ, ನಾನು ಯಾವ್ದ್ರಲ್ಲೂ ವಿನ್ನು ಮಾಡಿಲ್ಲ, ಇಕ್ರಿ ಫೋನ್ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾಳೆ. ಜ್ಯಾಂಕ್ ಕೇಳ್ತಾನೆ ಯಾರದು, ಯಾರು ಕಾಲ್ ಮಾಡಿರೋದು ಅಂದಾಗ ಯಾವ್ದೋ ಸ್ಪ್ಯಾಮ್ ಕಾಲ್ ಕಣೋ, ಈ ನಡುವೆ ಬರ್ತಾ ಸ್ಪ್ಯಾಮ್ ಕಾಲ್ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾನೆ. ಮತ್ತೆ ನೆಕ್ಸ್ಟ್ ಟೈಮ್ ಅದೇ ಕಾಲೇ ಬರುತ್ತೆ. ಇದನ್ನ ನೋಡ್ಬಿಟ್ಟು ಲಿಂಗ್ ಹೇಳ್ತಾನೆ, ಇರು ನೀನ್ ಅಟೆಂಡ್ ಮಾಡ್ಬೇಡ, ನಾನ್ ಮಾತಾಡ್ತೀನಿ ಅಂತ ಹೇಳಿ ಲಿಂಗ್ ಹೋಗಿ ಮಾತಾಡ್ತಾನೆ. ಲಿಂಗ್ ಹೇಳ್ತಾನೆ, ಸರ್ ಹೇಳಿ ಸರ್, ನಾನೇ ಮಾತಾಡ್ತಾ ಇರೋದು. ಆಕ್ಚುಲಿ ಈ ತರ ಕಾಂಪಿಟೇಷನ್ ಗೆ ನಾನೇ ಅವಳು ಮಾಡಿರೋ ಆರ್ಟ್ ನೆಲ್ಲ ಕಳ್ಸಿಕೊಟ್ಟಿದ್ದು, ಅದು ಅವಳಿಗೆ ಗೊತ್ತಿಲ್ಲ, ಅದಕ್ಕೆ ಅವಳ ಹತ್ರ ಮಾತಾಡ್ಬಿಟ್ಲು ಅಂತ ಹೇಳಿ ಅವ್ರ ಹತ್ರ ಮಾತಾಡ್ತಾರೆ. ಆಕ್ಚುಲಿ ಇವಳಿಗೆ ಡ್ರಾಯಿಂಗ್ ಗಳೆಲ್ಲ ತುಂಬಾನೇ ಇಂಟ್ರೆಸ್ಟ್ ಇರುತ್ತಲ್ಲ, ಆತರ ಅವಳು ಮಾಡಿರೋ ಕೆಲವೊಂದು ಡ್ರಾಯಿಂಗ್ಸ್ ನ ಕಾಂಪಿಟೇಷನ್ ಗೆ ಕಳ್ಸಿರ್ತಾನೆ. ಇವಳಿಗೆ ಫಸ್ಟ್ ಪ್ರೈಸ್ ಬಂದಿರುತ್ತೆ. ಇದನ್ನ ಕೇಳಿಸ್ಕೊಂಡು ಸಖತ್ ಖುಷಿ ಆಗ್ಬಿಟ್ಟು ಇದನ್ನ ಹೆಂಗಾದ್ರೂ ಮಾಡಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅವ್ರ ರೆಸ್ಟೋರೆಂಟ್ ಅಲ್ಲಿ ಇವತ್ತು 20% ಆಫ್ ಅಂತ ಹೇಳಿ ಬೋರ್ಡ್ ಎಲ್ಲ ಹಾಕ್ತಾ ಇರ್ತಾರೆ. ಅದಕ್ಕೆ ಮೇಡಮ್ ತುಂಬಾ ಹೈಟ್ ಅಲ್ವಾ, ಅದರಿಂದ ಲಿಂಕ್ ಅವ್ರನ್ನ ಎತ್ಕೊಂಡು ಆ ಬೋರ್ಡ್ ಎಲ್ಲ ಹಾಕ್ತಾ ಇರ್ತಾರೆ. ಸಖತ್ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆತರ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋರೆಲ್ಲ ಇವ್ರು ಇಷ್ಟು ಖುಷಿಯಾಗಿರೋದ್ರ ನೋಡ್ಬಿಟ್ಟು, ಏನೋ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತಂದಾಗ ಅವಳು ಅಂತಾಳೆ, ನಾನು ಇತರ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಅಲ್ಲಿ ವಿನ್ ಆಗ್ಬಿಟ್ಟೆ ಅಂತ ಹೇಳಿ ಸಖತ್ ಖುಷಿ ಪಡ್ತಾಳೆ. ಅದಕ್ಕೋಸ್ಕರನೇ ಇವತ್ತೆಲ್ಲ ಆಫರ್ ಇರೋದು, ನೀವು ಬಂದು ಚೆನ್ನಾಗಿ ತಿನ್ಬೇಕು ಅಂತೆಲ್ಲ ಹೇಳ್ತಾಳೆ. ಅದ್ರಲ್ಲೂ ನೆಕ್ಸ್ಟ್ ಡೇನೆ ನ್ಯೂ ಇಯರ್ ಸೆಲೆಬ್ರೇಷನ್ ಬೇರೆ, ಎಲ್ಲರೂ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಮನೆಗೆ ಯಾವ್ದೇ ಒಂದು ಫೋನ್ ಕಾಲ್ ಬರ್ಲಿ, ಯಾರೇ ಏನೇ ಕಾಲ್ ಮಾಡಿದ್ರು ಫಸ್ಟ್ ಹೋಗಿ ಅಟೆಂಡ್ ಮಾಡೋದು ಇವಳು ಸ್ವಲ್ಪ ಹೊತ್ತು ಬಾಯ್ ಹೊಡ್ಕೊಂಡು ಬಾಯ್ ಮಾತಾಡ್ಕೊಂಡು ಆಮೇಲೆ ಅವ್ರ ಅಪ್ಪಗೆ ಫೋನ್ ಕೊಡೋದು. ಅವ್ರ ಲ್ಯಾಂಡ್ ಲೈನ್ ಬರೋ ಕಾಲ್ ಮಾತ್ರ ಅಲ್ಲ, ಅವ್ರ ಅಣ್ಣಂದ್ರ ಫೋನ್ಗೆ ಅಂದ್ರೆ ಜ್ಯಾಂಗ್ ಫೋನ್ಗೆ ಅಥವಾ ಲಿಂಗ್ ಫೋನ್ಗೆ ಬರೋ ಕಾಲ್ ನ ಕೂಡ ಇವಳು ಅಟೆಂಡ್ ಮಾಡ್ಬಿಟ್ಟು ಇವಳು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಫೋನ್ ಕೊಡ್ತಾಳೆ. ಆಮೇಲೆ ಇವಳೆ ಕೇಳ್ತಾಳೆ, ಅಪ್ಪ ಅವ್ರಿಬ್ರಿಗೆ ಮಾತ್ರ ನೀನ್ ಫೋನ್ ಕೊಡ್ಸಿದ್ಯಾ ನೋಡು, ನನಗೆ ಯಾವ್ದೇ ಒಂದು ಪರ್ಸನಲ್ ಕಾಲ್ ಬಂದಿಲ್ಲ, ನನ್ಗೂ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿರೋರೆಲ್ಲ ನನ್ನ ಹತ್ರನು ಫೋನ್ ಇದ್ದಿದ್ರೆ ನನ್ಗೆ ಫೋನ್ ತಗೊಡಿ ಅಂತ ಕೇಳಿದಾಗ ಜಿ ಅವ್ರಪ್ಪ ಹೇಳ್ತಾರೆ, ನಿನಗೇನಕ್ಕೆ ಇವಾಗೆಲ್ಲ ಫೋನು, ಇವಾಗ್ಲೇ ಬೇಡ, ನಿನ್ಗಿನ್ನೂ ಸ್ವಲ್ಪ ದಿನ ಆದ್ಮೇಲೆ ನಾನು ತಗೊಡ್ತೀನಿ ಅಂದಾಗ ಅವಳ ಅಪ್ಪ ನನಗ್ ಫೋನ್ ಬೇಕು ಅಂತ ಕೇಳಿದಾಗ ಲಿಂಗ್ ಅವ್ರಪ್ಪ ಹೇಳ್ತಾರೆ, ಏನೋ ನೀನ್ ಆ ಮಗುನ ಹತ್ರ ಮಾತಾಡ್ತಾ ಇದ್ಯಾ, ಅವ್ರಿಬ್ರ ಹತ್ರ ಫೋನ್ ಇದೆ, ಅವಳ ಹತ್ರ ಫೋನ್ ಬೇಡವಾ, ಜಿಯಾ ನೀನೇನು ಬೇಜಾರ್ ಮಾಡ್ಕೊಂಬೇಡ ಕಣೋ, ನಿನಗೆ ನಾನು ಹೈ ಮಾಡೆಲ್ ಅಲ್ಲಿ ಇರೋ ಫೋನ್ ತಗೊಡ್ತೀನಿ, ಸೂಪರ್ ಆಗಿರೋ ಫೋನ್ ನ ತಗೊಡ್ತೀನಿ ಅಂದಾಗ ಅವಳಿಗೆ ಸಖತ್ ಖುಷಿ ಆಗ್ಬಿಡುತ್ತೆ. ನೀವೇ ನನ್ ಫೇವ್ರೇಟ್ ಅಪ್ಪ, ನನ್ಗೆ ನೀವಂದ್ರೇನೆ ತುಂಬಾ ಇಷ್ಟ ಅಂತ ಮಾತಾಡಿದಾಗ ಜಿ ಅವರಪ್ಪ ಲಿಂಗ್ ಅವರಪ್ಪನ ಬೈತಾರೆ, ನೀನೇ ಅವಳನ್ನ ತಲೆ ಮೇಲೆ ಕೂರ್ಸ್ಕೊಂಡಿರೋದ್ ಕಣೋ, ಅದಕ್ಕೆ ಅವಳು ಅಷ್ಟೊಂದು ಆಡ್ತಾ ಇರೋದು ಅಂತ. ಇವಾಗ ಹಂಗೆ ನೆಕ್ಸ್ಟ್ ಡೇ ಜಿ ಅವ್ರ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಅವ್ರ ಕ್ಲಾಸ್ಗೆ ಹೊಸ ಸ್ಟೂಡೆಂಟ್ ಒಬ್ಳು ಎಂಟ್ರಿ ಆಗಿರ್ತಾಳೆ. ನೋಡಕ್ಕೆ ಸೂಪರ್ ಆಗಿರ್ತಾಳೆ, ಒಂದು ಮಾಡೆಲ್ ತರಾನೇ ಇರ್ತಾಳೆ. ಅವ್ಳಿಗೆ ಎಂಟ್ರಿ ಆಗಿದ ತಕ್ಷಣ ಇರೋರೆಲ್ಲ ಹೂ ಅಂತ ಕೂತ್ಕೊಂಡು ಕ್ಲಾಪ್ ಎಲ್ಲ ಮಾಡ್ತಾ ಇರ್ತಾರೆ. ಇದನ್ನ ಲಾಸ್ಟ್ ಬೆಂಚ್ ಅಲ್ಲಿ ಇರೋ ಜಿಯಾ ಮಲಗಿರ್ತಾಳೆ. ಅವಳು ಎದ್ಬಿಟ್ಟು ಕ್ಲಾಸ್ ಯಾರೇ ಒಂದು ಹುಡುಗಿ ಬಂದ್ರೆ ಕೂಡ ಈ ತರ ಸೌಂಡ್ ಕೊಡ್ತಾ ಇರ್ತಾರೆ, ಛೀ ಗಂಡ್ ಮಕ್ಳಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಮತ್ತೆ ಹಂಗೆ ಮಲ್ಕೊಂತಾಳೆ. ಅವ್ಳಿಗೆ ಕೂಡ ಬಂದ ಹುಡುಗಿ ಇಂಟ್ರೋನ ಕೊಟ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡ್ತಾಳೆ. ಆದ್ರೆ ನಮ್ ಜಿಯಾ ಅಂತೂ ಆರಾಮಾಗಿ ಹಿಂದ್ಗಡೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಆದ್ರೆ ಲಾಸ್ಟ್ ಫೈನಲ್ ಬೆಲ್, ಈವ್ನಿಂಗ್ ಬೆಲ್ ಹೊಡೆದಿದ ತಕ್ಷಣ ಫಸ್ಟ್ ಎದ್ದೇಳೋದೇ ಜಿಯಾ, ಕ್ಲಾಸಿಂದ ಹೊರಗಡೆ ಹೋಗೋದೇ ಜಿಯಾ. ಅವ್ಳು ಸಖತ್ ಖುಷಿಯಾಗಿ ಬ್ಯಾಗ್ ಎಲ್ಲ ತಗ್ಲಾಕೊಂಡು ಹೊರಗಡೆ ಹೋಗ್ಬೇಕು ಅಂತ ಬಂದಾಗ ಅಲ್ಲಿಂದ ಆ ಹೊಸ ಹುಡುಗಿ ಇವಾಗ ಬಂದ್ಲಲ್ಲ, ಅವಳು ಹೋಗ್ಬೇಕಾದ್ರೆ ಅವಳ ಟೇಬಲ್ ಹತ್ರ ಟ್ರಾವೆಲಿಂಗ್ ಕಾರ್ಡ್ ನ ಬಿಟ್ಬಿಟ್ಟು ಹೋಗಿರ್ತಾಳೆ. ಅದನ್ನ ರಿಯಾ ಗಮನಿಸ್ಬಿಟ್ಟು, ಅಯ್ಯೋ ಆ ಹುಡುಗಿ ಪಾಪ ಟ್ರಾವೆಲಿಂಗ್ ಕಾರ್ಡ್ ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಕಣೆ, ಬೇಗ ಬಾ ನಾವು ಹೊರಗೆ ಕೊಡೋಣ ಅಂತ ಹೇಳಿ ಜಿಯಾನ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಹೊರಗಡೆ ಬಂದ್ ನೋಡೋಷ್ಟ್ರಲ್ಲಿ ಆ ಹುಡುಗಿ ಕಾಣಿಸ್ತಾ ಇಲ್ಲ. ಎಲ್ಲೋದ್ಲಿ ಹುಡುಗಿ, ಇವಾಗ ತಾನೇ ಹೊರಗಡೆ ಬಂದ್ಲು, ಅಷ್ಟು ಬೇಗ ಮಾಯ ಆಗ್ಬಿಟ್ಲಾ ಅಂತ ಹೇಳಿ ಅವಳನ್ನ ಹುಡ್ಕೊಂಡೆ ಹಂಗೆ ಬೀದಿ ಬೀದಿ ಸುತ್ತಾ ಇರ್ತಾರೆ. ಆದ್ರೆ ನೋಡಿದ್ರೆ ಒಂದು ಸ್ಟ್ರೀಟ್ ಎಜ್ ಅಲ್ಲಿ ಆ ಹುಡುಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಒಂದು ಮಾಡೆಲ್ ತರ ಡ್ರೆಸ್ ಮಾಡ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಅವಳ ಹತ್ರ ಇರೋ ಚಿಕ್ಕ ಮಿರರ್ ಅಲ್ಲಿ ಏನೋ ಆಕ್ಟಿಂಗ್ ಎಲ್ಲ ಮಾಡ್ತಾ ಇರ್ತಾಳೆ. ಇವ್ರಿಬ್ಬರಿಗೆ ಅರ್ಥ ಆಗ್ತಾ ಇಲ್ಲ ಯಾರೇ ಹುಡುಗಿ ಈ ತರ ನಿಂತಿದ್ದಾಳೆ ಅಂತ ಹೇಳ್ಬಿಟ್ಟು ಆ ಹುಡುಗಿ ಕೂಡ ಹಂಗೆ ತಿರುಗಿ ನೋಡಿದ್ರೆ ಸ್ವಲ್ಪ 2-3 ನಿಮಿಷ ಹುಡುಗಿ ಮುಖಾನೇ ಇವ್ರು ಗಮನಿಸಿದ ಮೇಲೆನೆ ಜಿ ಅವ್ರಿಗೆ ಅರ್ಥ ಆಗೋದು, ಈ ಹುಡುಗಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಕ್ಟ್ ಮಾಡ್ತಾಳಲ್ಲ ಆ ಹುಡುಗಿ ತಾನೇ, ಇವಳೇನ ನಮ್ ಕ್ಲಾಸ್ ಮೇಟ್ ಅನ್ನೋ ಹತ್ರ ಅವಳು ನಂಗೆ ವಿಚಿತ್ರವಾಗಿ ನೋಡ್ಬಿಟ್ಟು ಆ ಟ್ರಾವೆಲಿಂಗ್ ಕಾರ್ಡ್ ನಂಗೆ ಕೆಳಗಡೆ ಸೈಲೆಂಟ್ ಆಗಿ ಇಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟು ಓಡೋಟೋಗ್ತಾರೆ. ಇವಳಿಗೆ ಸಖತ್ ಭಯ ಆಗ್ಬಿಡತ್ತೆ ಹುಡುಗಿಗೆ. ಅದಾದ್ಮೇಲೆ ಜಿಯಾ ಮತ್ತೆ ರಿಯಾ ಇಬ್ರುನು ಜಿ ಅವರ ಹೋಟೆಲ್ಗೆ ಹೋಗಿರೋದು, ಜಿಯಾನೇ ಕರ್ಕೊಂಡು ಹೋಗಿರೋದು. ಅವ್ರಪ್ಪ ಯೂಶುವಲ್ ಆಗಿ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರಲ್ಲ, ಅದ್ರಲ್ಲೂ ಫಸ್ಟ್ ಟೈಮ್ ಜಿಯಾ ಫ್ರೆಂಡ್ ಬಂದು ಹೋಟೆಲ್ಗೆ ಬಂದಿದ್ದಾಳೆ ಅಂತ ಹೇಳಿ ಸ್ಪೆಷಲ್ ಆಗಿ ಮೀಟ್ ಎಲ್ಲ ಹಾಕಿ ನೂಡಲ್ಸ್ ಎಲ್ಲ ಮಾಡ್ಕೊಡ್ತಾರೆ. ಇಬ್ರು ಖುಷಿಯಾಗಿ ತಿಂತಾ ಇರ್ತಾರೆ. ಈ ತರ ಒಂದಿನ 2 ದಿನ ಜಿ ಅವ್ರ ಮನೆಗೆ ಬಂದಿದ್ದಕ್ಕೆ ರಿಯಾಗೆ ಇವ್ರ ಫ್ಯಾಮಿಲಿ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಈ ಹುಡುಗಿ ಎಷ್ಟೇ ರಿಚ್ ಆಗಿರೋ ಹುಡುಗಿ ಆದ್ರೆ ಕೂಡ ಇವ್ರ ಫ್ಯಾಮಿಲಿ ಮೇಲೆ ಇವಳಿಗೆ ಅಷ್ಟೊಂದು ಮರ್ಯಾದೆ ಇರುತ್ತೆ. ಯಾವಾಗ ಅವ್ರ ಮನೆಗೆ ಹೋಗೋದು, ಕುತ್ಕೊಳ್ಳೋದು, ಅವ್ರ ಜೊತೆ ಊಟ ಮಾಡೋದು ಅಂತ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ. ಅವ್ರವ್ರ ಕೂತಿರೋ ಜಾಗಕ್ಕೆ ಊಟ ಬಂದ್ಮೇಲೆ ಅವ್ರವ್ರ ಬೌಲ್ ಅಲ್ಲಿ ಇರೋದನ್ನೆಲ್ಲ ಶೇರ್ ಮಾಡ್ಕೊಂಡು ತಿನ್ನೋ ತರ ರಿಯಾ ಜೊತೆ ಕೂಡ ಇವರೆಲ್ಲ ಶೇರ್ ಮಾಡ್ಕೊಂಡು ಅವ್ಳ ಊಟನ ಇವ್ರು ತಿನ್ನೋದು, ಇವ್ರ ಊಟನ ಅವ್ರು ಕೊಡೋದು. ಮತ್ತೆ ಇವರೆಲ್ಲ ತಿಂತಾ ಇರೋ ಊಟನಲ್ಲಿ ಜಿಯಾಗಿ ಇಷ್ಟ ಆಗಿರ್ತಾರ ಮೀಟು ಮತ್ತೆ ಅದು ಇದು ಅಂತೆಲ್ಲ ಎತ್ತಿ ಜಿಯಾ ಪ್ಲೇಟ್ ಗೆ ಹಾಕೋದಾಗ್ಲಿ ಅದನ್ನೆಲ್ಲ ನೋಡಿ ರಿಯಾಗೆ ತುಂಬಾ ಸಂತೋಷ ಆಗುತ್ತೆ. ರಿಯಾ ಅಂತಾಳೆ, ನಾನು ಕೂಡ ಈ ತರ ಅಣ್ಣ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ನನ್ಗ ಆತರ ಒಂದು ಲಕ್ ಇಲ್ವಲ್ಲ ಅಂದಾಗ ಜಿಯಾ ಹೇಳ್ತಾಳೆ, ಇದು ಇಲ್ಲಿದಾರಲ್ಲ ನನ್ಗಿಬ್ರಿದ್ದಾರೆ, ಒಬ್ಬರನ್ನ ಬೇಕಾಗಿದ್ರೆ ನೀನ್ ಎತ್ಕೊಂಡು ನನ್ ಕೊಟ್ಬಿಡ್ತೀನಿ
ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಿಯಾ ಅಂತಾಳೆ ಚಾಚೆ ನನಗ್ ಬೇಡಪ್ಪ ಅಂತ ಝ್ಯಾಂಗ್ ನ ನೋಡ್ಕೊಂಡೇ ಹೇಳ್ತಾಳೆ. ಇದೆಲ್ಲ ಲಿಂಗ್ ಬಂದು ಚೆನ್ನಾಗಿ ಗಮನಿಸ್ತಾ ಇರ್ತಾನೆ. ನಾನ್ ಆತರ ಕೇಳಲಿಲ್ಲ ಅಂತ ಹೇಳಿದಾಗ ಜಿಯಾ ಹೇಳ್ತಾಳೆ ಏಯ್ ಅವತ್ತು ನೀನ್ ಹೇಳ್ದೆ ತಾನೆ ನಮ್ಮ ಅಣ್ಣ ಝ್ಯಾಂಗ್ ಬಂದು ಬಾಸ್ಕೆಟ್ ಬಾಲ್ ಆಡ್ತಾ ಇರ್ಬೇಕಾದ್ರೆ ಅವ್ನ್ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನಲ್ಲ, ಸಖತ್ ಹಾಟ್ ಆಗಿದ್ದಾನಲ್ಲ ಅಂತ ಏನ್ ಹೇಳ್ದೆ ತಾನೆ, ಝ್ಯಾಂಗ್ ನ ನೀನ್ ಎತ್ಕೊ ಅಂತ ಹೇಳ್ತಾಳೆ. ಇದು ಲಿಂಗಿಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಇವಳು ಅಂತಾಳೆ ಅಯ್ಯೋ ಇವಳು ಬೇರೆ ಈ ತರ ಕೊಟ್ಬಿಟ್ಲಾ, ಏ ಜಿಯಾ ನಾನು ಆತರ ಹೇಳಿಲ್ಲ, ನಾನು ಸುಮ್ನೆ ಕ್ಯಾಶುವಲ್ ಆಗಿ ಹೇಳ್ದೆ ಅಂತ. ಅದಕ್ಕೆ ಝ್ಯಾಂಗ್ ನೋಡ್ಬಿಟ್ಟು ಹೇಳ್ತಾನೆ ಹಂಗಾದ್ರೆ ಏನು ನಾನ್ ಹ್ಯಾಂಡ್ಸಮ್ ಆಗಿಲ್ವಾ, ನಾನ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇಲ್ವಾ ಅಂತ ಕೇಳಿದಾಗ ರಿಯಾ ಏನ್ ಆನ್ಸರ್ ಮಾಡಕ್ಕಾಗುತ್ತೆ, ಅವಳಂಗೆ ಸೈಲೆಂಟ್ ಆಗಿರ್ತಾಳೆ. ಆದ್ರೆ ಲಿಂಗ್ ಬಂದು ಝ್ಯಾಂಗ್ ನ ನೋಡ್ಬಿಟ್ಟು ಹೇಳ್ತಾನೆ ಅಯ್ಯೋ ಈ ಹುಡುಗಿರ್ ಮಾತಾಡೋದಲ್ಲ ನೀನ್ ಯಾವಾಗೋ ಅರ್ಥ ಮಾಡ್ಕೊಂತ್ಯಾ, ಹುಡುಗಿ ಯಾವ ಅರ್ಥದಲ್ಲಿ ಹೇಳಿದ್ಲು ಅಂತ ಕೂಡ ನಿನಗೆ ಗೊತ್ತಿಲ್ಲ ಅಂದಾಗ ಝ್ಯಾಂಗ್ ಹೇಳ್ತಾನೆ ಓ ಸರ್ ಹಂಗಾದ್ರೆ ಇದ್ರಲ್ಲಿ ಎಕ್ಸ್ಪರ್ಟ್ ಯಾವಾಗಾದ್ರು, ನೀನ್ ಮಾತಾಡೋ ಒಂದೇ ಒಂದು ಹುಡುಗಿ ಅಂತಂದ್ರೆ ಅದು ಜಿಯಾ ಮಾತ್ರನೇ. ಅವಳು ಕೂಡ ಒಳ್ಳೆ ಗಂಡು ಹುಡುಗ ತರ ಸುತ್ತಾ ಇರ್ತಾಳೆ, ಆ ಹುಡುಗಿ ಜೊತೆ ಸೇರ್ಕೊಂಡೆ ನೀನ್ ಹುಡುಗಿರ್ ಬಗ್ಗೆ ಗೊತ್ತಾ ಅನ್ನೋ ತರ ಕೇಳಿದಾಗ ಜಿಯಾಗೆ ಸಖತ್ ಹೆಮ್ಮೆ. ಹೌದು ಲಿಂಗಿಗಿರೋ ವರ್ಲ್ಡ್ ಅಲ್ಲಿ ಇರೋ ಒಂದೇ ಒಂದು ಹುಡುಗಿ ಅಂದ್ರೆ ಅದು ನಾನೇ, ನನಗೆ ಸಖತ್ ಹೆಮ್ಮೆ ಆಗ್ತಾ ಇದೆ ಅಂತ ಹುಡುಗಿ ತುಂಬಾ ಹೆಮ್ಮೆಯಾಗಿ ಹೇಳ್ಕೊಂತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಝ್ಯಾಂಗ್ ಬಂದು ಬಾಸ್ಕೆಟ್ ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಯಾರೊಬ್ಬ ವ್ಯಕ್ತಿ ಬಂದು ಅವನ್ನೇ ನೋಡೋ ತರ ಇದೆ. ಇನ್ ಸ್ವಲ್ಪ ಹೊತ್ತು ವಾಶ್ರೂಮ್ ಅಲ್ಲಿ ಹ್ಯಾಂಡ್ ಎಲ್ಲ ವಾಶ್ ಮಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆ ಅಪ್ಪ ಹೋಗ್ಬಿಟ್ಟು ಮಾತಾಡಿಸ್ತಾನೆ ಝ್ಯಾಂಗ್ ಒಂದ್ ನಿಮಿಷ ನಾನು ನಿನ್ನ ಹತ್ರ ಮಾತಾಡ್ಬೇಕು, ನಾನೇ ನಿಮ್ಮಪ್ಪ ಅಂತ ಹೇಳಿದ್ರೆ ಇವನು ಯಾವ ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡ್ ಬಂದಪ್ಪ, ನಾನು ಹಿಡ್ಕೊಂಡಿದ್ಯಾ ಬಿಟ್ಬಿಡು ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ಅಪ್ಪ ಅಂತಾರೆ ಝ್ಯಾಂಗ್ ಒಂದ್ ನಿಮಿಷ ನಾನೇ ನಿಮ್ ಒರಿಜಿನಲ್ ಫಾದರ್, ನಿಮ್ಮಮ್ಮ ನಿನ್ನ ಬಿಟ್ಬಿಟ್ಟು ಓಡೋಗ್ಬಿಟ್ಲು ಅಂತ ನಂಗೆ ಚೆನ್ನಾಗೇ ಗೊತ್ತು, ನನ್ನ ಹತ್ರ ಕೂಡ ಆ ಟೈಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟೆ ನಿಮ್ಮಮ್ಮ ನನ್ನ ಬಿಟ್ಬಿಟ್ಟು ಹೊಟ್ಟೋದ್ಲು, ನಾನೇ ನಿನ್ ಸ್ವಂತ ಅಪ್ಪ ಝ್ಯಾಂಗ್ ಅಂತ ಹೇಳ್ತಾ ಇದ್ರೆ ಅವನಂತಾನೆ ಸರಿ ಆಯ್ತು ಸ್ವಂತ ಅಪ್ಪ ಆದ್ರೆ ಇವಾಗ ನಾನು ಏನ್ ಮಾಡ್ಬೇಕು, ಓ ನನ್ನ ನೋಡ್ಬೇಕು ಅಂತ ಬಂದಿದ್ದೀರಾ, ನೋಡಿದ್ರಾ ಇದು ನಾನು ಈ ತರ ಇದೀನಿ ಸಖತ್ ಹ್ಯಾಂಡ್ಸಮ್ ಆಗಿದ್ದೀನಲ್ಲ, ಇವಾಗ ನೀವ್ ಹೋಗ್ಬೋದು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಇಲ್ಲಿ ನೋಡು ಝ್ಯಾಂಗ್ ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ, ನಾನು ನಿನ್ನ ಸಾಕಿಲ್ಲ ಅಂತಂತಂದ್ರೆ ನನಗೆ ನೀನ್ ಬೇಡ ಅಂತ ಅಲ್ಲ ಕಣೋ ಅರ್ಥ, ಆ ಟೈಮಲ್ಲಿ ನನ್ಗೆ ನಿನ್ನ ನೋಡ್ಕೊಳ್ಳೋ ಅಷ್ಟು ಪರಿಸ್ಥಿತಿ ಇರ್ಲಿಲ್ಲ ಕಣೋ, ನಾನು ಅವಾಗ ಅಷ್ಟೊಂದು ಕಷ್ಟದಲ್ಲಿದ್ದೆ, ಆ ಟೈಮಲ್ಲಿ ನನ್ನ ನಾನೇ ನೋಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ಆತರ ಒಂದು ಪರಿಸ್ಥಿತಿಯಲ್ಲಿದ್ದೆ, ಆದ್ರೆ ಇವಾಗ ಆತರ ಇಲ್ಲ ಪರಿಸ್ಥಿತಿ, ನಾನೀಗ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಇದೀನಿ ಕಣೋ, ನನ್ಗೆ ಚೆನ್ನಾಗೇ ಅರ್ಥ ಆಗುತ್ತೆ, ನಿನ್ನ ಈಗ ಅಡಾಪ್ಟ್ ಮಾಡ್ಕೊಂಡಿದಾರಲ್ವಾ ಜಿಯಾ ಅವರಪ್ಪ, ಅವ್ರು ಬಂದು ಚಿಕ್ಕದಾಗ ಒಂದು ರೆಸ್ಟೋರೆಂಟ್ ನ ನಡೆಸ್ತಾ ಇದಾರೆ, ಅದನ್ನ ಇಟ್ಕೊಂಡೆ ಅವ್ರು ನಿನಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ, ದಯವಿಟ್ಟು ನೀನ್ ನನ್ನ ಜೊತೆ ಅಬ್ರಾಡ್ ಗೆ ಬಂದ್ಬಿಡು, ನೀನ್ ನನ್ನ ಅಪ್ಪಗೆ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಿನಗ್ ಬೇಕಾಗಿರೋ ಎಜುಕೇಶನ್ ನಾನ್ ಕೊಡ್ತೀನಿ, ನಾನ್ ನಿನ್ನ ಚೆನ್ನಾಗಿ ಓದಿಸ್ತೀನಿ, ಅಲ್ಲಿ ನಿನ್ನ ತುಂಬಾ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದಿಸ್ತೀನಿ, ಅದು ನಿನ್ ಲೈಫ್ ಗೆ ಕೂಡ ತುಂಬಾ ಒಳ್ಳೇದಾಗುತ್ತೆ ಕಣೋ, ದಯವಿಟ್ಟು ನನ್ ಮಾತನ್ನ ಕೇಳು ಅಂದಾಗ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಝ್ಯಾಂಗ್ಗೆ ಸಕ್ಕ ಟೆನ್ಷನ್ ಆಗುತ್ತೆ, ನೀವು ಸುಮ್ನೆ ಬೇಡದೇ ಇರೋ ವಿಷಯ ಎಲ್ಲ ಮಾತಾಡ್ತಾ ಇದ್ದೀರಾ, ನನ್ನ ಪರ್ಸನಲ್ ಲೈಫ್ ಅಲ್ಲೆಲ್ಲ ಎಂಟ್ರಿ ಆಗ್ತಾ ಇದ್ದೀರಾ, ಸೈಲೆಂಟ್ ಆಗಿ ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗಿ ಅಂತ ಹೇಳಿ ಅವ್ರು ನಂಗೆ ಕೈನ ತಟ್ಬಿಟ್ಟು ಝ್ಯಾಂಗ್ ಅಲ್ಲಿಂದ ಕೋಪದಲ್ಲಿ ಹೊರಟೋಗ್ತಾನೆ. ಅದೇ ತರ ಈವ್ನಿಂಗ್ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಲಿಂಗು ಮತ್ತೆ ಜಿಯಾ ಮಾತ್ರ ತುಂಬಾ ಖುಷಿಯಾಗಿ ಆಟ ಆಡ್ಕೊಂಡು ರೋಡಲ್ಲಿ ಹೋಗ್ತಾ ಇದ್ರೆ ಹಿಂದ್ಗಡೆ ಝ್ಯಾಂಗ್ ಮಾತ್ರ ತುಂಬಾ ಬೇಜಾರಾಗಿ ಅದನ್ನ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಇವಾಗ ಈ ವಿಷಯನ ಇವ್ರ ಹತ್ರ ಮನೆಯಲ್ಲಿ ಹೇಳೋದಾ ಬೇಡವಾ, ಹೇಳ್ದೆ ಇದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಇಲ್ಲ ಹೇಳಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬಾ ಕನ್ಫ್ಯೂಷನ್ ಆಗಿ ಬರ್ತಾ ಇರ್ತಾನೆ. ಇದನ್ನ ಗಮನಿಸೋ ಜಿಯಾ ಹೇಳ್ತಾಳೆ ಏ ಝ್ಯಾಂಗ್ ಏನಕ್ಕೋ ನಿನ್ ಹತ್ರ ಬರ್ತಾ ಇದ್ಯಾ, ಬಾರೋ ಬೇಗ ಹೋಗೋಣ ಬಾರೋ ಅಂತ ಕರೆದಾಗ ಇವಳ ಹತ್ರ ಕ್ಯೂಟ್ ಆಗಿ ತುಂಬಾ ಸಂತೋಷವಾಗಿ ಮಾತಾಡೋದೆ ಝ್ಯಾಂಗ್ಗೆ ತುಂಬಾ ಸಂತೋಷ ಆಗುತ್ತೆ. ಹಂಗೆ ಒಂದ್ 2 ಕ್ಷಣದಲ್ಲಿ ಅವನೇ ನಾರ್ಮಲ್ ಆಗ್ಬಿಟ್ಟು ಇವ್ರ ಜೊತೆ ಸಖತ್ ಖುಷಿಯಾಗಿ ಮಾತಾಡ್ಕೊಂಡು ಲಿಂಗು ಕೂಡ ಹೆಗಲ ಮೇಲೆ ಕೈ ಹಾಕೊಂಡು ಆಟ ಆಡ್ಕೊಂಡು ಮನೆಗೆ ಬರ್ತಾರೆ. ಮನೆ ಒಳಗಡೆ ಬಂದಿದ ತಕ್ಷಣ ಗಮ್ಮಂತ ಸ್ಮೆಲ್, ಡೈನಿಂಗ್ ಟೇಬಲ್ ಮೇಲೆ ವಿಧವಾಗಿ ಅಡಿಗೆ ಐಟಮ್ ಗಳೆಲ್ಲ ಇಟ್ಟಿರ್ತಾರೆ. ಏನಂದ್ರೆ ಝ್ಯಾಂಗ್ ಅವ್ರ ಆಂಟಿ ಅಂತ ಹೇಳಿದ್ವಲ್ಲ, ಅವ್ರು ಬಂದು ಇವತ್ತು ವಿಲೇಜ್ ಇಂದ ಬರ್ಬೇಕಾದ್ರೆ ರಾಬಿಟ್ ಡಕ್ಕು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡ್ ಬಂದಿರ್ತಾರೆ. ಅದನ್ನ ಜಿಯಾ ಅವರಪ್ಪ ಬಂದು ತುಂಬಾ ಚೆನ್ನಾಗಿ ಅಡಿಗೆ ಎಲ್ಲ ಮಾಡಿರ್ತಾರೆ, ಸಕ್ಕ ಟೇಸ್ಟ್ ಆಗಿರುತ್ತೆ. ಇವತ್ತು ಬಂದು ಫ್ರೆಶ್ ಅಪ್ ಆಗಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ಳೋಳು, ಇವತ್ತು ಫಸ್ಟ್ ನನ್ಗೆ ಊಟ ಹಾಕಿ ಅಂತ ಹೇಳಿ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾಳೆ. ಆಮೇಲೆ ಅವಳೆ ಝ್ಯಾಂಗ್ ಹತ್ರ ಕೂಡ ಹೇಳ್ತಾಳೆ ಏ ಝ್ಯಾಂಗ್ ಈ ಸತಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಾವ್ ನಿಮ್ ವಿಲೇಜ್ ಹೋಗ್ಬೇಕು ಕಣೋ, ಅಲ್ಲಿ ಫ್ರೆಶ್ ಆಗಿ ಎಲ್ಲದನ್ನು ಹಿಡಿದು ಅಲ್ಲೇ ಫ್ರೆಶ್ ಆಗಿ ಕುಯ್ದು ಹಂಗೆ ಮಾಡ್ಕೊಂಡು ತಿನ್ಬೇಕು, ಸೂಪರ್ ಆಗಿರತ್ತಲ್ಲ ಅಂತ ಹೇಳಿದಾಗ ಆ ಝ್ಯಾಂಗ್ ಅವ್ರ ಆಂಟಿ ಕೂಡ ಹೇಳ್ತಾರೆ ಹೌದು ಜಿಯಾ ಈ ಸತಿ ಲೀವ್ ಅಲ್ಲಿ ನೀನ್ ಬರ್ಬೇಕು, ನಿಜವಾಗ್ಲೂ ನಿನ್ಗೆ ನಮ್ ವಿಲೇಜ್ ತುಂಬಾ ಇಷ್ಟ ಆಗ್ಬಿಡತ್ತೆ, ನೀನ್ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಬಂದಿದ್ದಲ್ವಾ, ಇವಾಗ ಬಾ ಸೂಪರ್ ಆಗಿರತ್ತೆ ಅಂತ ಹೇಳ್ತಾರೆ. ಆಮೇಲೆ ಜಿಯಾ ಅವ್ರಪ್ಪ ಹೇಳ್ತಾರೆ ಝ್ಯಾಂಗ್ ಆಮೇಲೆ ಜಿಯಾ ನೀವಿಬ್ರು ಇವತ್ತು ಲಿಂಗ್ ಅವ್ರ ರೂಮ್ ಅಲ್ಲಿ ಮಲ್ಕೊಳ್ಳಿ, ಝ್ಯಾಂಗ್ ಅವ್ರ ರೂಮ್ ಅಲ್ಲಿ ಆಂಟಿ ಮಲ್ಕೊಳ್ತಾರೆ, ನೀವತ್ತು ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇವ್ರು ಕೂಡ ಫುಲ್ ಖುಷಿಯಾಗಿ ಹೋಗ್ಬಿಟ್ಟು ಲಿಂಗ್ ಜೊತೆ ಅವ್ರ ರೂಮ್ ಅಲ್ಲಿ ಮಲಗಿರ್ತಾರೆ. ಯಾರಿಗೂ ನಿದ್ದೆನೆ ಬರ್ತಾ ಇಲ್ಲ, ಕೆಳಗಡೆ ಜಿಯಾ ಮಲಗಿರ್ತಾಳೆ, ಮೇಲೆ ಬೆಡ್ ಮೇಲೆ ಲಿಂಗು ಮತ್ತೆ ಝ್ಯಾಂಗ್ ಇಬ್ರು ಮಲಗಿರ್ತಾರೆ. ಇವ್ರು ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಲಿಂಗ್ ಹೇಳ್ತಾನೆ ನನಗೆ ಬೆಡ್ ಅಲ್ಲಿ ಯಾರಾದ್ರೂ ನನ್ ಪಕ್ಕದಲ್ಲಿ ಮಲ್ಕೊಂಡ್ರೆ ನಂಗೆ ನಿದ್ದೆನೆ ಬರಲ್ಲ ಕಣೋ, ನೀನ್ ಬೇಕಾಗಿದ್ರೆ ಕೆಳಗಡೆ ಹೋಗ್ಬಿಟ್ಟು ಜಿಯಾ ಪಕ್ಕದಲ್ಲಿ ಮಲ್ಕೊಳ್ತೀಯಾ, ನಾನು ಒಬ್ನೇ ಇಲ್ಲಿ ಮಲ್ಕೊಳ್ತೀನಿ ಅಂದಾಗ ಟಕ್ಕಂತ ಹಂಗೆ ಎದ್ ಕೂತ್ಕೊಂಡು ಜಿಯಾ ಹೇಳ್ತಾಳೆ ಹೌದು ಕಣೋ ನೀನ್ ಬೇಕಾಗಿದ್ರೆ ಕೆಳಗಡೆ ಮಲ್ಕೊಳ್ಳೋ, ನಾನ್ ಮೇಲೆ ಮಲ್ಕೊಳ್ತೀನಿ ಅಂತ ಹೇಳಿದಾಗ ಲಿಂಗ್ ಹೇಳ್ತಾನೆ ಜಿಯಾ ನೀನ್ ದೊಡ್ಡ ಹುಡುಗಿ ಆಗಿದ್ಯಾ, ಇವಾಗ ನೀನ್ ನನ್ ಪಕ್ಕದಲ್ಲೆಲ್ಲ ಮಲ್ಕೋಬಾರ್ದು, ನೀನ್ ಮಲ್ಕೋಬೇಕಂದ್ರೆ ಅಪ್ಪ ಹತ್ರ ಹೋಗಿ ಮಲ್ಕೋ ಹೋಗು ಅಂದಾಗ ಇವಳು ಅಂತಾಳೆ ಇಲ್ಲಪ್ಪ ನಾನ್ ಅಪ್ಪ ಹತ್ರ ಮಲ್ಕೊಳ್ಳಲ್ಲಪ್ಪ, ನನ್ನ ನೈಸಾಗಿ ಇಲ್ಲಿಂದ ಕಳಿಸ್ಬಿಟ್ಟು ನೀವಿಬ್ರು ಸೀಕ್ರೆಟ್ ಮಾತಾಡೋಣ ಅನ್ಕೊಂಡಿದೀರಾ ಅಂದಾಗ ಲಿಂಗ್ ಹೇಳ್ತಾನೆ ಅಂತ ಸೀಕ್ರೆಟ್ ನಮ್ಮ ಹತ್ರ ಏನೇ ಇರುತ್ತೆ ಮಾತಾಡ್ಕೊಳಕ್ಕೆ ಅಂದಾಗ ಇವಳು ಅಂತಾಳೆ ನನಗ್ ಗೊತ್ತು ನೀವೀಗ ದೊಡ್ಡ ಬಾಯ್ಸ್ ಆಗ್ಬಿಟ್ಟಿದೀರಾ, ನಿಮ್ ಹತ್ರ ತುಂಬಾ ಸೀಕ್ರೆಟ್ಸ್ ಇರುತ್ತೆ, ಅದ್ರಲ್ಲಿ ಝ್ಯಾಂಗ್ ಬೇರೆ ಬೆಳಗ್ಗೆಯಿಂದ ಸರಿ ಇಲ್ಲ, ಏನೋ ಮೂಡ್ ಔಟ್ ಅಲ್ಲಿ ಇದ್ದಾನೆ, ಅವನೇನೋ ಒಂದ್ ವಿಷಯ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ, ನನ್ನ ಇಲ್ಲಿಂದ ಕಳ್ಸ್ಬಿಟ್ಟು ಅವ್ನ ಏನಾದ್ರೂ ನಿನ್ನ ಹತ್ರ ಹೇಳ್ಬಿಟ್ರೆ ಅದಕ್ಕೆ ನಾನ್ ಇಲ್ಲಿಂದ ಹೋಗಲ್ಲ, ನಾನ್ ಇಲ್ಲೇ ಮಲ್ಕೊಳ್ತೀನಿ ಅಂತ ಹೇಳ್ತಾಳೆ. ಝ್ಯಾಂಗ್ ಹೇಳ್ತಾನೆ ಸೀಕ್ರೆಟ್ ಎಲ್ಲ ಏನಿಲ್ಲ ಜಿಯಾ, ನನ್ ಲೈಫ್ ಇವಾಗ ತಾನೇ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ಒಂದು ಮೆಮೊರೀಸ್ ಆಗಿ ಹೋಗ್ತಾ ಇದೆ, ಆದ್ರೆ ಯಾರಾದ್ರೂ ಬಂದು ಅದು ಕೆಟ್ಟೋಗ್ಬಿಡತ್ತಾ ಅಂತ ನನಗೆ ತುಂಬಾನೇ ಭಯ ಆಗ್ತಿದೆ ಅಂತ ಹೇಳಿದಾಗ ಜಿಯಾಗ್
ಇವಳಂಗೆ ಒಂದು ಜ್ಞಾನೋದಯ ಆದಂಗಾಗುತ್ತೆ. ಟಕ್ಕಂತ ಎದ್ ಕುತ್ಕೊಂಡು ಹೇಳ್ತಾಳೆ, ಬ್ರೋ ಲೈಫ್ ಅಂದ್ರೆ ಎಲ್ಲ ಇರುತ್ತೆ ಬ್ರೋ, ಆದ್ರೆ ಅದನ್ನ ನಾವ್ ಹೆಂಗ್ ಫೇಸ್ ಮಾಡ್ತೀವಿ ಅನ್ನೋದ್ರಲ್ಲೇ ಇರುತ್ತೆ. ಏನೇ ನಡೆದ್ರೆ ಕೂಡ ನಾವು ಡೈಲಿ ಊಟ ಮಾಡ್ತೀವಿ, ಡೈಲಿ ನಿದ್ದೆ ಮಾಡ್ತೀವಿ, ಡೈಲಿ ಬೆಳಗ್ಗೆ ಕೂಡ ಆಗ್ತಾ ಇದೆ. ಲೈಫ್ ಒಂದು ರುಟೀನ್ ಆಗಿ ಹೋಗ್ತಾ ಇಲ್ಲ. ಟೈಮ್ ಯಾವ ತರ ಹೋಗ್ತಾ ಇದ್ರೆ ನಾವ್ ಹತ್ರ ಕಾಳನ್ನ ತಳ್ಕೊಂಡು ಹೋಗ್ತಾ ಇರ್ಬೇಕು. ಏನೇ ಒಂದ್ ಬಂದ್ರೆ ಕೂಡ ನಾವು ಪಾಸಿಟಿವ್ ಆಗಿ ಎತ್ಕೋಬೇಕು ಬ್ರೋ ಅಂತ ಹೇಳ್ಬಿಟ್ಟು ಇವಳಂಗೆ ಒಂದ್ ದೊಡ್ಡ ಮಂಚಿ ತರ ಮಾತಾಡ್ತಾ ಇದ್ರೆ ಇದ್ರೆ ನೋಡ್ಬಿಟ್ಟು ಲಿಂಗಿಗೆ ಮತ್ತೆ ಜಾಂಗಿಗೆ ಇಬ್ರಿಗೂ ಶಾಕ್ ಆಗುತ್ತೆ. ಏ ಜಿಯಾ, ನೀನ್ ಯಾವಾಗ ದೊಡ್ಡ ದೊಡ್ಡ ಮಾತೆಲ್ಲ ಕಲ್ತೆ? ಯಾರು ಹೇಳ್ಕೊಟ್ರು ಈ ಮಾತೆಲ್ಲ ನಿನಗೆ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಬ್ರೈನ್ ಬೆಳೆದ್ಬಿಟ್ಟಿದೆಲ್ಲ ನಿನಗೆ. ನೀನ್ ಈ ತರ ಮಾತಾಡ್ತಿದ್ರೆ ನಮಗ್ ತುಂಬಾ ಸಂತೋಷ ಆಗ್ತಿದೆ ಅಂತ ಹೇಳಿ ಇವ್ರಿಬ್ರು ಅವಳನ್ನ ಹಿಡ್ಕೊಂಡು ಗೆಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಎಷ್ಟೊತ್ತು ಮಾತಾಡ್ತಾ ಇರ್ತಾರೆ ಹೊರತು ಯಾರಿಗೂ ನಿದ್ದೆನೆ ಬರ್ತಾ ಇಲ್ಲ. ಅದ್ರಲ್ಲೂ ಮುಖ್ಯವಾಗಿ ಜಿಯಾಗ್ ನಿದ್ದೆನೆ ಬರ್ತಾ ಇಲ್ಲ. ಲಿಂಗ್ ನನ್ ನಿದ್ದೆ ಬರ್ತಾ ಇಲ್ಲ ಕಣೋ ಅಂತ ಹೇಳಿದಾಗ ಕಣ್ ಮುಚ್ಕೊಂಡು 1 2 3 ಅಂತ ಕೌಂಟ್ ಮಾಡು, ನಿದ್ದೆ ಬರುತ್ತೆ ಅಂತ ಹೇಳಿದಾಗ ಅವಳು ಕೂಡ 1 2 3 1 2 3 ಅಂತ ಕೌಂಟ್ ಮಾಡ್ತಿದ್ದಾಳೆ. ಬಟ್ ನಿದ್ದೆ ಬರ್ತಾ ಇಲ್ಲ. ಆದ್ರೆ ಇವಳಿ ತರ ಸೌಂಡ್ ಮಾಡ್ತಾ ಇರೋದ್ರಿಂದ ಜಾಂಗಕ್ ಚೆನ್ನಾಗಿ ನಿದ್ದೆ ಬರುತ್ತೆ. ಅವಳ ವಾಯ್ಸ್ ನ ಕೇಳ್ಕೊಂಡು ಅವ್ನು ಚೆನ್ನಾಗಿ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಗೆ ಈ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಯ್ತಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.